ನಮಸ್ಕಾರ ವೀಕ್ಷಕರೇ. ನಮ್ಮ ಭಾರತ ಒಂದು ಪುಣ್ಯ ಭೂಮಿ. ಸಂಸ್ಕೃತಿಯಲ್ಲಿ, ಸಂಪನ್ಮೂಲಗಳಲ್ಲಿ ಸಹಜವಾಗಿ ಸಮೃದ್ಧಿಯಾಗಿದ್ದ ನಮ್ಮ ದೇಶ ಯಾವಾಗಲೂ ಹೊರ ದೇಶದಿಂದ ಬಂದವರನ್ನ ಆದರದಿಂದ ಸ್ವಾಗತ ಮಾಡ್ಕೊಳ್ತಿತ್ತು. ಆದರೆ ಅತಿಥಿಗಳಾಗಿ ಬಂದ ಆ ದುರಾಸೆ ಭರಿತ ಬ್ರಿಟಿಷ್ ತೋಳಗಳು ನಮ್ಮವರ ಮೇಲೆ ದಾಳಿ ಮಾಡುತ್ತಾ ಆಕ್ರಮಿಸಿಕೊಳ್ತಿದ್ದಾಗ ಈ ನೆಲ ಒಬ್ಬ ವೀರ ಮಹಿಳೆಗೆ ಜನ್ಮ ನೀಡುತ್ತೆ. ಅವಳೇ ಮಣಿಕರ್ಣಿಕಾ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಮಗೆಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಾನೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಚಿರಪರಿಚಿತ. ಆದರೆ ಅವರ ಹುಟ್ಟು ಹೆಸರು ಮಣಿಕರ್ಣಿಕಾ ಹೇಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಾಗಿ ಬದಲಾಗಿದ್ದು ಅನ್ನೋದು ಈ ಕಥೆಯಲ್ಲಿ ಗೊತ್ತಾಗುತ್ತೆ. ಝಾನ್ಸಿ ರಾಣಿಯ ಕಥೆ ಅಂತೂ ತುಂಬಾ ರೋಚಕವಾಗಿದೆ. ಈಗ ಸಿನಿಮಾ ಒಳಗಡೆ ಹೋಗೋಣ. ಮಣಿಕರ್ಣಿಕಾ 1828ರಲ್ಲಿ ವಾರಣಾಸಿಯಲ್ಲಿ ಮೋರೋ ಪಂತ್ಗೆ ಮಗಳಾಗಿ ಜನಿಸ್ತಾರೆ. ಮಗುವಿನ ಜಾತಕ ಕೇಳೋಕೆ ಅವರ ತಂದೆ ಜ್ಯೋತಿಷಿ ಬಳಿ ಹೋದಾಗ ಈ ಮಗು ಜಾತಕ ನೋಡಿದ ಜ್ಯೋತಿಷಿ, ಈ ಮಗುವಿನ ಜಾತಕ ತುಂಬಾ ವಿಶಿಷ್ಟವಾಗಿದೆ. ಮಣಿಕರ್ಣಿಕಾ ಪರ್ವತದಲ್ಲಿ ಶಾಶ್ವತವಾಗಿ ಉರಿಯುವ ಜ್ವಾಲೆಯಂತೆ ಇವಳ ಜಾತಕ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹಾಗಾಗಿ ಮಣಿಕರ್ಣಿಕಾ ಅಂತ ಹೆಸರಿಡಿ. ಈಕೆಯ ಹೆಸರು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿರುತ್ತದೆ. ಈಕೆಯ ಗುಣ ಆ ಶ್ರೀರಾಮನಂತೆ ಒಂದೇ ಬಾಣ ಒಂದೇ ಗುರಿ ಅಂತ ಹೇಳ್ತಾರೆ. ಮಣಿಕರ್ಣಿಕಾ ಬೆಳೆದು ದೊಡ್ಡವಳಾಗ್ತಾಳೆ. ತಂದೆ ಈಕೆಯನ್ನ ಚಿಕ್ಕ ವಯಸ್ಸಿನಿಂದಾನೇ ಸಾಹಸ ವಿದ್ಯೆಗಳನ್ನ ಕಲಿಸ್ತಾ ಗಂಡು ಮಗುವಿನಂತೆ ಬೆಳೆಸ್ತಾರೆ. ಮಣಿಕರ್ಣಿಕಾ ಒಂದು ಸಲ ತನ್ನ ಪ್ರಜೆಗಳ ಆಡು ಕುರಿಗಳನ್ನ ತಿಂದು ಹಾಕ್ತಿದ್ದ ಹುಲಿಯನ್ನ ಬೇಟೆಯಾಡೋದನ್ನ ದೀಕ್ಷಿತ್ ಜಿ ಗಮನಿಸ್ತಾರೆ. ಆಕೆ ಶೌರ್ಯ, ಧೈರ್ಯ ಎಲ್ಲಾನು ನೋಡಿ ತುಂಬಾ ಮೆಚ್ಕೋತಾರೆ. ಯಾರಿ ವೀರ ಮಹಿಳೆ ಅಂತ ವಿಚಾರಿಸಿದಾಗ ಮೋರೋಪಂತ್ ಅವರ ಮಗಳು ಈಕೆನ ಬಿತ್ತೂರು ಚೀಫ್ ಮಿನಿಸ್ಟರ್ ಸಾಕಿ ಬೆಳೆಸಿದ್ದಾರೆ ಅಂತ ಗೊತ್ತಾಗುತ್ತೆ. ಮಣಿಕರ್ಣಿಕಾನ ನೋಡಿ ದೀಕ್ಷಿತ್ ಜಿ ಅವರ ತಲೆಯಲ್ಲಿ ಇವಳು ಝಾನ್ಸಿ ರಾಜ್ಯಕ್ಕೆ ರಾಣಿ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಆಲೋಚನೆ ಬರುತ್ತೆ. ಈಗಿನ ಝಾನ್ಸಿ ಎಂಬ ಜಿಲ್ಲೆ ಹಿಂದೆ ಆಡಳಿತ ಕೇಂದ್ರ ಪ್ರದೇಶವಾಗಿತ್ತು. ಝಾನ್ಸಿಯ ರಾಜನ ಹೆಸರು ಗಂಗಾಧರ್ ರಾವ್. ಈ ರಾಜನಿಗೆ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ವಿಪರೀತ ಆಸಕ್ತಿ. ಆಡಳಿತದಲ್ಲಿ ಅಷ್ಟೇನು ಆಸಕ್ತಿ ಇರಲಿಲ್ಲ. ಈ ಝಾನ್ಸಿಯ ಮೇಲೆ ಈಗಾಗಲೇ ಬ್ರಿಟಿಷರು ಕಣ್ಣು ಹಾಕಿ ತಮ್ಮ ಆಡಳಿತಕ್ಕೆ ವಶ ಮಾಡ್ಕೊಳ್ಳೋಕೆ ಹಲವಾರು ಪತ್ರಗಳನ್ನ ಬರೆದಿರ್ತಾರೆ. ಒಟ್ಟಾರೆ ಝಾನ್ಸಿ ಮೇಲೆ ಹದ್ದಿನ ಕಣ್ಣು ಬಿದ್ದಿರುತ್ತೆ. ಹಾಗಾಗಿ ಝಾನ್ಸಿಗೆ ಒಬ್ಬ ಉತ್ತರಾಧಿಕಾರಿಯ ಅಗತ್ಯ ತುಂಬಾ ಇರುತ್ತೆ. ರಾಜನ ತಾಯಿ ತಮ್ಮ ರಾಜ್ಯಕ್ಕಿರುವ ಆಡಳಿತದ ಕೊರತೆಯನ್ನ ದೀಕ್ಷಿತ್ ಜಿ ಅವರ ಬಳಿ ಹೇಳಿದಾಗ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ತಂದಿದ್ದೀನಿ. ನಿಮ್ಮ ಮಗನಿಗೆ ಒಂದು ಹೆಣ್ಣನ್ನ ನೋಡಿದೀನಿ. ಅವಳು ಬರೀ ಹೆಣ್ಣಲ್ಲ, ಹೆಣ್ಣು ಸಿಂಹ. ನನಗನ್ಸುತ್ತೆ ಅವಳು ಇಲ್ಲಿಗೆ ಬಂದ್ರೆ ಇಲ್ಲಿನ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಆಶ್ವಾಸನೆ ಕೊಡ್ತಾರೆ. ಇದನ್ನ ಕೇಳಿ ರಾಜನ ಅಮ್ಮನಿಗೂ ಖುಷಿಯಾಗುತ್ತೆ. ಆದರೆ ಬಿತ್ತೂರು ಸಂಸ್ಥಾನದ ಸ್ಥಿತಿ ಹೇಗಿದೆ ಅಂದ್ರೆ ಇಡೀ ಭಾರತ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿರುತ್ತೆ. ಬ್ರಿಟಿಷರ ದಾಳಿ, ಶೋಷಣೆಗಳಿಂದ ಬಿತ್ತೂರು ಅಕ್ಷರಶಃ ನಲುಗಿ ಹೋಗಿರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಲೀಗಲ್ ಆಗಿ ದತ್ತುಪುತ್ರ ನಾನಾ ಸಾಹೇಬ್ನ ಬಿತ್ತೂರ್ಗೆ ಉತ್ತರಾಧಿಕಾರಿಯಾಗಿ ಒಪ್ಕೊಂಡಿದ್ದರೂ ಸಹ ಅಲ್ಲಿನ ಬ್ರಿಟಿಷ್ ಆಫೀಸರ್ಸ್ ಆಡಳಿತದ ವಿಷಯದಲ್ಲಿ ನಾನಾ ಸಾಹೇಬ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಪುಣೆನ ಇವರ ಆಡಳಿತದಿಂದ ಸೀಸ್ ಮಾಡಿರುತ್ತೆ. ಇವರ ಅರಮನೆ, ಬಂಗಾರದ ನಿಧಿಗಳು, ಆಸ್ತಿ, ಅಂತಸ್ತು ಎಲ್ಲವನ್ನ ವಶಪಡಿಸಿಕೊಂಡಿರುತ್ತೆ. ಎಲ್ಲದರ ಬದಲಾಗಿ ಕೇವಲ ಬಿತ್ತೂರು ಎಂಬ ಗ್ರಾಮನ ಮಾತ್ರ ಇವರಿಗೆ ಬಿಟ್ಟುಕೊಟ್ಟಿರ್ತಾರೆ. ಮಣಿಕರ್ಣಿಕಾ ಎಂತಹ ಪರಾಕ್ರಮಿ ಅಂದ್ರೆ ತನ್ನ ಇಬ್ಬರ ಸಹೋದರ ಜೊತೆ ಗುರು ತಾತ್ಯ ಅವರನ್ನು ಕತ್ತಿ ವರಸೆಯಲ್ಲಿ ಸೋಲಿಸುವಷ್ಟು ಪರಾಕ್ರಮಿಯಾಗಿರ್ತಾಳೆ. ಅದೇ ಕಾರಣಕ್ಕೆ ದೀಕ್ಷಿತ್ ಜಿ ಮಣಿಕರ್ಣಿಕಾ ತಂದೆ ಮೋರೋಪಂತ್ ಮತ್ತೆ ಬಿತ್ತೂರಿನ ರಾಜ ಇಬ್ಬರ ಜೊತೆ ಮಾತನಾಡಿ ಆಕೆಯನ್ನ ಝಾನ್ಸಿ ರಾಜ್ಯದ ರಾಜನಿಗೆ ಮದುವೆ ಮಾಡಿಸ್ತಾರೆ. ಝಾನ್ಸಿಗೆ ಬಂದು ಮದುವೆ ಸಂಭ್ರಮದಲ್ಲಿ ತೊಡಗಿದ್ದ ಮಣಿಕರ್ಣಿಕಾ ಕೈಗೆ ಗೋರಂಟಿ ಹಾಕಿಸ್ಕೋಬೇಕಾದ್ರೆ ಅರಮನೆ ಅಂಗಳದಲ್ಲಿ ಒಂದು ಮೊಂಡ ಕುದುರೆಯನ್ನ ನೋಡ್ತಾಳೆ. ಆ ಕುದುರೆಯನ್ನ ಕಟ್ಟಿ ಹಾಕೋಕೆ, ಸವಾರಿ ಮಾಡೋಕೆ ಅಲ್ಲಿಂದ ಯಾರ ಕೈಲೂ ಆಗ್ತಿರಲ್ಲ. ಇವನು ರಾಜ ಗಂಗಾಧರ್ ರಾವ್ ಸಹೋದರ, ಆದ್ರೆ ಸ್ವಂತ ಸಹೋದರ ಅಲ್ಲ. ಇದನ ಹೆಸರು ಸದಾಶಿವರಾವ್. ತಾನು ಸಿಂಹಾಸನ ಏರಬೇಕು ಅಂತ ಹಿಂಬಾಗಿಲಿನಿಂದ ಬ್ರಿಟಿಷರಿಗೆ ಸಹಾಯ ಮಾಡ್ತಿರ್ತಾನೆ. ಅದೇ ದಿನ ಯಾರ ಕೈಲೂ ಸವಾರಿ ಮಾಡೋಕೆ ಆಗದೆ ಇದ್ದಂತಹ ಆ ಮೊಂಡು ಕುದುರೆಯನ್ನ ಕ್ಷಣ ಮಾತ್ರದಲ್ಲಿ ಪಳಗಿಸಿ ಮಣಿಕರ್ಣಿಕಾ ಅದರ ಮೇಲೆ ಸವಾರಿ ಮಾಡಿಕೊಂಡು ಗೋರಂಟಿಯನ್ನ ಆರಿಸ್ಕೋತಾಳೆ. ಆಗ ಈ ಕುತಂತ್ರಿಗಳು ಗಂಗಾಧರ್ ರಾವ್ ಆಳ್ವಿಕೆಯಲ್ಲಿ ಆಸಕ್ತಿ ತೋರಿಸದ ಕಾರಣ ಈ ಮಣಿಕರ್ಣಿಕಾ ಆಳ್ವಿಕೆ ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ ಅಂತ ಮಾತಾಡ್ಕೊಳ್ತಾರೆ. ಗಂಗಾಧರ್ ರಾವ್ ಅವಳ ಸಾಹಸವನ್ನೆಲ್ಲ ಗಮನಿಸಿ ನಮ್ಮ ಅರಮನೆಗೆ ಒಂದು ಬದಲಾವಣೆಯೇ ಬಂದಂತಿದೆ ಅಂತ ಭಾವಿಸ್ತಾನೆ. ಗಂಗಾಧರ್ ರಾವ್ಗೆ ತಾನು ಒಬ್ಬ ಸಾಮಾನ್ಯ ಮಹಿಳೆಯನ್ನ ಮದುವೆ ಆಗ್ತಿಲ್ಲ ಅನ್ನೋದು ಅರ್ಥ ಆಗಿರುತ್ತೆ. ಇಬ್ಬರ ಲಗ್ನದ ದಿನವೇ ಗಂಗಾಧರ್ ರಾವ್ ಮಣಿಕರ್ಣಿಕಾಗೆ ಪ್ರೀತಿಯಿಂದ ಲಕ್ಷ್ಮಿ ಅಂತ ಮರುನಾಮಕರಣ ಮಾಡ್ತಾನೆ. ಇನ್ನು ಮುಂದೆ ಈ ಝಾನ್ಸಿಗೆ ರಾಣಿ ನನ್ನ ಮಡದಿ ಲಕ್ಷ್ಮೀಬಾಯಿ ಅಂತ ಹೇಳಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅನೌನ್ಸ್ ಮಾಡ್ತಾನೆ. ಮದುವೆ ನಂತರ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ. ಇಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಇರುತ್ತೆ. ಒಂದು ಸಲ ಲಕ್ಷ್ಮೀಬಾಯಿ ಹತ್ರ ಗಂಗಾಧರ್ ರಾವ್, ನಮ್ಮ ಬಳಿ ಎಲ್ಲವೂ ಇದ್ರು ನಾವು ನಿರ್ಗತಿಕರ ಹಾಗೆ ಬದುಕ್ತಿದ್ದೇವೆ. ನಾಳೆ ಬ್ರಿಟಿಷ್ ಕಂಪನಿಯ ಕ್ಯಾಪ್ಟನ್ ಗಾರ್ಡನ್ ನಮಗೆ ಮದುವೆಯ ಶುಭಾಶಯಗಳನ್ನು ತಿಳಿಸಲು ಬರ್ತಿದ್ದಾರೆ ಅಂತ ಹೇಳಿದಾಗ ಲಕ್ಷ್ಮೀಬಾಯಿ, ನನಗೂ ಇಲ್ಲಿನ ಪರಿಸ್ಥಿತಿ ಅರ್ಥವಾಗಿದೆ, ಏನ್ ಮಾಡೋಣ ಅಂತೀರಾ ಅಂತ ಕೇಳ್ತಾರೆ. ನೀನೀಗ ಝಾನ್ಸಿ ರಾಣಿ, ನಿನಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡು ಅಂತ ಗಂಗಾಧರ್ ರಾವ್ ಹೇಳ್ತಾರೆ. ಈ ದಿನ ಕ್ಯಾಪ್ಟನ್ ಗಾರ್ಡನ್ ಬರ್ತಿದ್ದಾನೆ. ಈ ಬ್ರಿಟಿಷರ ನಿಯಮದ ಪ್ರಕಾರ ಕ್ಯಾಪ್ಟನ್ ಬರ್ಬೇಕಾದ್ರೆ
ಬೇಕಾದ್ರೆ ಎಲ್ಲರೂ ಭಾರತೀಯರು ಮಂಡಿಯೂರಿ ಕುಳಿತು ತಲೆ ತಗ್ಗಿಸಬೇಕು. ಈಗ ಕ್ಯಾಪ್ಟನ್ ಗಾರ್ಡನ್ ಗಂಗಾಧರ್ ರಾವ್ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಗಂಗಾಧರ್ ಕೂಡ ತಲೆ ತಗ್ಗಿಸಿ ಕ್ಯಾಪ್ಟನ್ ಗಾರ್ಡನ್ ನ ಸ್ವಾಗತ ಮಾಡಿ ತನ್ನ ಪತ್ನಿಯನ್ನ ಪರಿಚಯಿಸ್ತಾರೆ. ಆದ್ರೆ ಲಕ್ಷ್ಮೀಬಾಯಿ ತಲೆ ತಗ್ಗಿಸೋದಿಲ್ಲ. ಆಗ ಗಾರ್ಡನ್, ಇಲ್ಲಿ ನಿನ್ನ ಗಂಡ ಕೂಡ ನಮಗೆ ಹೆದರಿ ತಲೆ ತಗ್ಗಿಸ್ತಾನೆ. ಆ ಭಯವೇ ಈ ಝಾನ್ಸಿಯನ್ನ ಆಳ್ತಿರೋದು. ನಿನಗೆ ನಿಯಮ ಗೊತ್ತಿಲ್ಲ ಅಂತ ಕಾಣುತ್ತೆ, ಈಗಲೇ ತಲೆ ತಗ್ಗಿಸಿ ಕ್ಷಮೆ ಕೇಳು ಅಂತ ಹೇಳ್ತಾನೆ. ಆಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ನೋಡುತ್ತಾ ಒಂದು ಹೆಜ್ಜೆ ಮುಂದೆ ಬಂದು, ನನ್ನ ಮುಂದೆ ಅಧಿಕಾರದ ದರ್ಪ ತೋರಿಸಿದರೆ ನಾನು ತಲೆ ತಗ್ಸೋಳಲ್ಲ, ನನ್ನ ಭೇಟಿ ಮಾಡಿದವ್ರನ್ನ ಸ್ವಾಭಿಮಾನದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಕೆರಳಿದ ಗಾರ್ಡನ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸವಾಲು ಹಾಕಿದವ್ರನ್ನ ನಾನು ಮರೆಯೋದಿಲ್ಲ, ಈ ತಪ್ಪಿಗೆ ನಿನಗೆ ಕ್ಷಮೆ ಇಲ್ಲ, ಇವತ್ತು ಶಪಥ ಮಾಡ್ತಿದ್ದೀನಿ, ಒಂದು ದಿನ ನೀನು ನನ್ನ ಮುಂದೆ ತಲೆ ತಗ್ಗಿಸಲೇಬೇಕು ಅಂತ ಹೇಳಿ ಹೊರಡ್ತಾನೆ. ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ಒಂದು ಸಲ ವಿಹಾರ ಮಾಡ್ಬೇಕಾದ್ರೆ ತನ್ನ ಸಿಬ್ಬಂದಿ ಕರಮ್ಚಂದ್ ಮತ್ತೆ ಅವನ ಸಹಚರನ್ನ ಮರಕ್ಕೆ ಕಟ್ಟಿ ಹಾಕೋದನ್ನ ನೋಡ್ತಾಳೆ. ಯಾರು ನಿಮ್ಮನ್ನ ಕಟ್ಟಿ ಹಾಕಿದ್ದು ಅಂತ ಹೇಳಿದಾಗ ಡಕಾಯಿತ ಸಂಗ್ರಾಮ್ ಸಿಂಗ್ ನಮ್ಮನ್ನ ಕೊಳ್ಳೆ ಹೊಡೆದು ಕಟ್ಟಿ ಹಾಕಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ತಕ್ಷಣ ಲಕ್ಷ್ಮೀಬಾಯಿ ಹೋಗಿ ಸಂಗ್ರಾಮ್ ಸಿಂಗ್ ಗೆ ಹೊಡೆದು, ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಜೈಲಿನಲ್ಲಿ ಕೂಡಿ ಹಾಕ್ತೀನಿ ಅಂತಾರೆ. ಆಗ ಅಲ್ಲಿನ ಜನ, ನೀವು ತಪ್ಪು ತಿಳಿದಿದ್ದೀರಿ ಮಹಾರಾಣಿ, ಇವನು ಕಳ್ಳನೋ ದರೋಡೆಕೋರನೋ ಅಲ್ಲ, ಒಂದು ಸಮಯದಲ್ಲಿ ನಮ್ಮ ಗ್ರಾಮ ಸಂಪದ್ಭರಿತವಾಗಿತ್ತು, ಆದರೆ ಬ್ರಿಟಿಷರ ಕಂಪನಿ ನಮ್ಮ ಮೇಲೆ ವಿಪರೀತ ಕಂದಾಯಗಳನ್ನ ಹೇರಿ ನಾವು ಕಟ್ಟಲು ಹಿಂದೇಟು ಹಾಕಿದಾಗ ನಮ್ಮ ಜಮೀನುಗಳನ್ನ ಕಿತ್ತುಕೊಂಡು ನಮ್ಮ ಮನೆಗಳನ್ನ ಸುಟ್ಟು ಹಾಕಿಬಿಟ್ರು. ಆಗಿನಿಂದ ಸಂಗ್ರಾಮ್ ಸಿಂಗ್ ನಮ್ಮನ್ನ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಸಂಗ್ರಾಮ್ ಸಿಂಗ್, ಓ ರಾಣಿ ಲಕ್ಷ್ಮೀಬಾಯಿ ಅಂದ್ರೆ ನೀವೇನಾ, ನೀವು ತೋರಬೇಕಾದ ಧೈರ್ಯ ತೋರಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಯಾವಾಗ ನೀವು ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಲ್ತಿರೋ ಆಗ ನಿಮ್ಮನ್ನ ರಾಣಿ ಅಂತ ಒಪ್ಕೋತೀನಿ ಎಂದು ಬಿಡ್ತಾನೆ. ಝಾನ್ಸಿ ರಾಣಿ ಅಲ್ಲಿಂದ ಹೊರಟು ಬಿಡ್ತಾರೆ. ಇವರು ಈ ಗ್ರಾಮದಲ್ಲಿನ ಸಾಮಾನ್ಯ ಜನರು ವ್ಯವಸಾಯ ಮಾಡ್ಕೊಂಡು ಹಸು ದನಕರಗಳನ್ನ ಸಾಕ್ತಾ ಇರ್ತಾರೆ. ಪಾಪ ಇಂಥವರ ಬಳಿ ಬಂದು ಈ ಬ್ರಿಟಿಷ್ ಆಫೀಸರ್ಸ್ ಅವರು ಪ್ರೀತಿಯಿಂದ ಸಾಕಿದ್ದ ಒಂದು ಎಳೆ ಕರುವನ್ನ ತಿನ್ನೋದಕ್ಕೆ ಎತ್ಕೊಂಡು ಹೋಗ್ಬಿಡ್ತಾರೆ. ವಿಷಯ ತಿಳಿದು ಆಫೀಸರ್ ಗಳಿದ್ದ ಜಾಗಕ್ಕೆ ತಕ್ಷಣ ಕುದುರೆ ಏರಿ ಲಕ್ಷ್ಮೀಬಾಯಿ ಬರ್ತಾರೆ. ಅವರನ್ನ ನೋಡಿದ ಈ ಆಫೀಸರ್, ನಿನಗೆ ಕಾಮನ್ ಸೆನ್ಸ್ ಇಲ್ವಾ, ಹೊರಗಡೆ ಪರ್ಮಿಷನ್ ಇಲ್ಲದೆ ಬರಬಾರ್ದು ಅಂತ ಹಾಕಿರೋ ಬೋರ್ಡ್ ನೋಡಿಲ್ವಾ, ಈ ಇಂಡಿಯನ್ಸ್ ಗೆ ಮೊದಲೇ ಇಂಗ್ಲಿಷ್ ಓದೋಕೆ ಬರಲ್ಲ ಅಂತ ಗೇಲಿ ಮಾಡ್ತಾರೆ. ಆಗ ಲಕ್ಷ್ಮೀಬಾಯಿ, ನನಗೆ ಇಂಗ್ಲಿಷ್ ಓದಲು ಬರುತ್ತೆ, ಅದು ಕೇವಲ ಒಂದು ಭಾಷೆ ಅಷ್ಟೇ, ಅದರಲ್ಲಿರುವುದು ಕೇವಲ ಪದಗಳು, ಸಂಸ್ಕಾರ ಸಂಸ್ಕೃತಿ ಇಲ್ಲದ ಪದಗಳಿಗೆ ಯಾವ ಅರ್ಥವೂ ಇಲ್ಲ. ಪ್ರಪಂಚದಲ್ಲಿ ಯಾವ ನೆಲದ ಮೇಲೆ ಇರ್ತೀರಾ ಆ ನೆಲದ ಜನರಿಗೆ ಅವರ ಭಾವನೆಗಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಇಂಗ್ಲಿಷ್ ಭಾಷೆ ನಮಗೆ ಒಂದು ಕಲಿಕೆ ಅಷ್ಟೇ, ನಮ್ಮ ತಾಯಿ ಭಾಷೆ ಅಲ್ಲ. ತಾಯಿ ಭಾಷೆ ಯಾವಾಗಲೂ ಒಂದೇ ಇರುತ್ತೆ, ಒಬ್ಬರಿಗೆ ಒಬ್ಬಳು ತಾಯಿ ಮಾತ್ರ ಇರ್ತಾಳೆ ಅಂತ ಹಿಂದಿರುಗಿಸಿ ಹೇಳಿ ಅವರು ತಿನ್ನಲು ವಶಪಡಿಸಿಕೊಂಡಿದ್ದ ಆಡು ಕುರಿ ಜಾನುವಾರುಗಳನ್ನ ಬಿಡಿಸಿ ಅವುಗಳನ್ನ ಮಹಾರಾಜ ಪ್ರಜೆಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಬ್ರಿಟಿಷ್ ಕಂಪನಿ ಅವುಗಳ ಮೇಲೆ ಹಕ್ಕು ಚಲಾಯಿಸುವ ಹಾಗಿಲ್ಲ ಅಂತ ಆಜ್ಞೆ ಮಾಡಿ ಹೊರಟು ಬಿಡ್ತಾರೆ. ಮಹಾರಾಣಿ ಲಕ್ಷ್ಮೀಬಾಯಿ ಈ ಬಡ ಜನರ ಜಾನುವಾರುಗಳನ್ನ ಅವರಿಗೆ ತಂದು ಕೊಟ್ಟಾಗ ಜನರೆಲ್ಲ ತುಂಬಾ ಖುಷಿ ಪಡ್ತಾರೆ. ರಾಣಿ ಸ್ವತಃ ನಿಮ್ಮ ಹಸುವಿನ ಹಾಲನ್ನ ನನಗೆ ಕೊಡ್ತೀರಾ ಅಂತ ಕೇಳಿದಾಗ ಮಹಾರಾಣಿ ನಮ್ಮಂತ ಕೆಲ ವರ್ಗದ ಜನರ ಬಳಿ ಹಾಲು ಕೇಳ್ತಿದ್ದಾರಲ್ಲ ಅಂತ ತಕ್ಷಣ ತಬ್ಬಿಬ್ಬಾಗಿ ಹಾಲು ತಂದು ಕೊಡ್ತಾರೆ. ಅಸ್ಪೃಶ್ಯತೆ ಇದ್ದ ಆ ಸಮಯದಲ್ಲೇ ಮಹಾರಾಣಿ ಆ ಜನಗಳ ಜೊತೆ ಬೆರೆತು ಅವರಿಂದ ಸತ್ಕಾರ ಪಡೆದು ಅವರ ಜೊತೆ ತಾವು ಒಬ್ಬರಾಗಿ ಪ್ರಜೆಗಳ ನಡುವೆ ಬೆರೀತಾರೆ. ತಮ್ಮ ಮಹಾರಾಣಿಯ ಈ ವರ್ತನೆ ಆ ಪ್ರಜೆಗಳ ಮನಸ್ಸಿಗೆ ತುಂಬಾ ಇಷ್ಟ ಆಗುತ್ತೆ. ರಾಣಿ ಲಕ್ಷ್ಮೀಬಾಯಿ ಗರ್ಭಿಣಿ ಆಗ್ತಾರೆ. ವಿಷಯ ತಿಳಿದ ಪತಿ ಗಂಗಾಧರ್ ರಾವ್ ತುಂಬಾನೇ ಖುಷಿ ಪಟ್ಟು ಸಂಭ್ರಮಿಸ್ತಾರೆ. ಆದ್ರೆ ಈ ಕಡೆ ಗಂಗಾಧರ್ ರಾವ್ ತಮ್ಮ ಸದಾಶಿವರಾವ್ ಅಣ್ಣನಿಗೆ ಮಗುವಾದರೆ ತನಗೆ ಕಿರೀಟ ತಪ್ಪು ಹೋಗುತ್ತೆ ಅಂತ ಬ್ರಿಟಿಷರ ಜೊತೆ ಸೇರಿ ಒಂದು ಸಂಚನ ರೂಪಿಸ್ತಾನೆ. ಅಂತೂ ರಾಣಿ ಲಕ್ಷ್ಮೀಬಾಯಿಗೆ ಹೆರಿಗೆ ಆಗುತ್ತೆ, ಗಂಡು ಮಗು ಹುಡ್ತಾನೆ. ಇದೇ ಖುಷಿಯಲ್ಲಿ ರಾಜ ಗಂಗಾಧರ್ ರಾವ್ ತನ್ನ ಉತ್ತರಾಧಿಕಾರಿ ಹುಟ್ಟಿರೋದಕ್ಕೆ ಖುಷಿಯನ್ನ ಸಂಭ್ರಮಿಸಲು ಫಂಕ್ಷನ್ ಅನೌನ್ಸ್ ಮಾಡ್ತಾನೆ. ಆಗ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ಝಾನ್ಸಿಯ ಸೈನ್ಯ ಎಲ್ಲರೂ ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತ ಕರೆ ಕೊಡ್ತಾರೆ. ಆಗ ಬ್ರಿಟಿಷ್ ಆಫೀಸರ್, ಕ್ಷಮಿಸಿ ಮಹಾರಾಜ, ನಾಳೆ ಭಾನುವಾರ, ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ನಾವು ಭಾನುವಾರ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ರಾಣಿ ಲಕ್ಷ್ಮೀಬಾಯಿ, ಆಚರಣೆ ಭಾನುವಾರ ನಡೆಯುತ್ತೆ, ಯಾವ ರಜೆನೂ ಇರೋದಿಲ್ಲ, ಎಲ್ಲರೂ ಭಾಗವಹಿಸುತ್ತಿದ್ದಾರೆ, ಅದೇ ರೀತಿ ನಿಮ್ಮ ಬ್ರಿಟಿಷರು ಕೂಡ ಭಾಗವಹಿಸಬೇಕು ಅಂತ ಆಜ್ಞೆ ಮಾಡ್ತಾರೆ. ಆಗಲೂ ಅದು ಕಂಪನಿಯ ನಿಯಮ ಮಹಾರಾಜ, ಭಾನುವಾರ ರಜಾ ದಿನ ಅಂತ ಹೇಳ್ತಾರೆ. ಆಗ ಮಹಾರಾಣಿ ಜೂನ್ 20, 1756 ಭಾನುವಾರದ ದಿನ ಬ್ರಿಟಿಷರು ಸಿರಾಜುದ್ದೌಲಾ ಯುದ್ಧಕ್ಕೆ ಹೋಗಿದ್ರು. ಜನವರಿ 2, 1757 ಬ್ರಿಟಿಷ್ ಆರ್ಮಿ ಕೋಲ್ಕತ್ತಾವನ್ನ ಆಕ್ರಮಿಸಿದ್ರು. ಆ ದಿನ ಸೆಲೆಬ್ರೇಟ್ ಮಾಡಲು ನಿಮ್ಮ ಆರ್ಮಿ ಜೊತೆ ನೌಕಾಪಡೆ ಕೂಡ ಬಂದಿತ್ತು ಅಂತ ದಬಾಯಿಸಿ ಹೇಳಿ ತಮ್ಮ ನಿಲುವಿಗೆ ಬದ್ಧರಾಗುವಂತೆ ಮಾಡ್ತಾರೆ. ಸಂಭ್ರಮಾಚರಣೆ ದಿನ ಸದಾಶಿವ ಕುತಂತ್ರ ಮಾಡಿ ಮಗುವಿಗೆ ಕುಡಿಸುವ ಹಾಲ್ನಲ್ಲಿ ವಿಷಯ ಬೆರೆಸ್ತಾನೆ. ಮಗುವಿಗೆ ದಾಮೋದರ್ ರಾವ್ ಅಂತ ನಾಮಕರಣ ಮಾಡ್ತಾರೆ. ಸಂಭ್ರಮಾಚರಣೆ ಎಲ್ಲ ಮುಗಿಸಿ ತಮ್ಮ ಕೊಠಡಿಯಲ್ಲಿ ಇದ್ದಾಗ ಪತಿ ಗಂಗಾಧರ್ ರಾವ್ಗೆ ವಿಪರೀತ ಕೆಮ್ಮು ಶುರುವಾಗುತ್ತೆ. ಮಗುವಿನ ಮೈಯೆಲ್ಲ ತಣ್ಣಗಾಗಿರೋದನ್ನ ಗಮನಿಸಿ ಪರೀಕ್ಷೆ ಮಾಡಿದಾಗ ಮಗು ಸತ್ತು ಹೋಗಿರೋದು ಕಂಡು ಬರುತ್ತೆ. ಅರಮನೆಯಲ್ಲಿ ಸೂತಕದ ಛಾಯೆ ಆವರಿಸುತ್ತೆ. ಇಡೀ ಆಸ್ಥಾನದಲ್ಲಿ ಎಲ್ಲರೂ ತುಂಬಾ ದುಃಖಿತರಾಗ್ತಾರೆ. ಗಂಗಾಧರ್ ರಾವ್ನ ವೈದ್ಯರ ಬಳಿ ತೋರಿಸಿದ್ರೆ ಅವರ ತಂದೆಗೆ ಇದ್ದ ಅನಾರೋಗ್ಯದ ಎಲ್ಲಾ ಲಕ್ಷಣಗಳು ಇವೆ, ಇದು ಅನುವಂಶೀಯ ಕಾಯಿಲೆ ತರ ಕಾಣಿಸ್ತಿದೆ, ಮಹಾರಾಜ ಯಾವುದೇ ಔಷಧೋಪಚಾರಗಳಿಗೆ ಸ್ಪಂದಿಸ್ತಿಲ್ಲ ಅಂತ ವೈದ್ಯರು ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಮಹಾರಾಜ, ನನಗೆ ತುಂಬಾ ಸಮಯ ಇಲ್ಲ ಅಂತ ಕಾಣುತ್ತೆ, ಕೆಲವು ನಿರ್ಧಾರಗಳನ್ನ ಮಾಡಬೇಕು. ಬ್ರಿಟಿಷರು ಝಾನ್ಸಿಗಾಗಿ ರಣಹದ್ದುಗಳಂತ ಕಾಯ್ತಿದ್ದಾರೆ. ನಮ್ಮ ಮಗು ಸತ್ತಿದ್ದು ಅವರಿಗೆ ಸಂತೋಷವಾಗಿರುತ್ತೆ. ಹಾಗಾಗಿ ಝಾನ್ಸಿಗೆ ಉತ್ತರಾಧಿಕಾರಿ ಪಟ್ಟ ಕೊಡಲು ನಾವು ಒಂದು
ಮಗುವನ್ನು ದತ್ತು ಪಡಿಬೇಕಾಗುತ್ತೆ ಅಂತ ರಾಣಿ ಲಕ್ಷ್ಮೀಬಾಯಿಗೆ ಹೇಳ್ತಾರೆ. ಈಗ ಸದಾಶಿವರಾವ್ ಯೋಜನೆಯಂತೆ ಅವನ ಮಗನನ್ನ ದತ್ತು ಪಡೆಯಲು ಮುಂದಾಗಿ ಆ ದಿನ ನಿಯಮದ ಪ್ರಕಾರ ಅನೌನ್ಸ್ ಮಾಡಬೇಕಾಗಿರುತ್ತೆ. ಬ್ರಿಟಿಷ್ ಅಧಿಕಾರಿ ಸದಾಶಿವರಾವ್ ಮಗನನ್ನ ದತ್ತು ತೆಗೆದುಕೊಳ್ತಿದ್ದಾರೆ ಅಂತ ಸುತ್ತೋಲೆ ಹೊರಡಿಸಬೇಕಾದ್ರೆ ಅಲ್ಲೇ ಆಸ್ಥಾನದಲ್ಲಿದ್ದ ವಾಸುದೇವರಾವ್ ಮಗು ತನ್ನ ಅಮ್ಮ ಅಂದುಕೊಂಡು ಮಹಾರಾಣಿಯ ಹತ್ರ ಹೋಗುತ್ತೆ. ಆಗ ಭಾವುಕಳಾದ ಮಹಾರಾಣಿ ಮಗುವನ್ನ ದಾಮೋದರ್ ಅಂತ ಕರೀತಾ ಎತ್ಕೊಂಡು ಮುದ್ದಾಡ್ತಾರೆ. ತಕ್ಷಣ ಗಂಗಾಧರ್ ರಾವ್ ತಾಯಿ ತನ್ನ ಮಗುವನ್ನ ಆರಿಸಿಕೊಂಡಿದ್ದಾಳೆ, ನಾನು ಸದಾಶಿವನ ಮಗನ ಬದಲಾಗಿ ಈ ಮಗುವನ್ನೇ ದತ್ತು ಪಡೆದಿದ್ದೀನಿ ಅಂತ ಸುತ್ತೋಲೆ ಹೊರಡಿಸ್ಬಿಡ್ತಾರೆ. ಇದನ್ನ ಕೇಳಿ ಸದಾಶಿವ್ ಕೋಪದಿಂದ ಎದ್ದು, ಇದು ನಮ್ಮ ಕುಟುಂಬಕ್ಕೆ ಆಗುತ್ತಿರುವ ದ್ರೋಹ, ನಿಯಮದ ಪ್ರಕಾರ ನಾನು ಮತ್ತೆ ನನ್ನ ಕುಟುಂಬ ಈ ಸಿಂಹಾಸನಕ್ಕೆ ಹಕ್ಕುದಾರರು, ನನ್ನ ಹಕ್ಕನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಂತ ದಂಗೆ ಹೇಳ್ತಾನೆ. ಆಗ ಗಂಗಾಧರ ರಾವ್ ಸಿಂಹಾಸನಕ್ಕೆ ಅರ್ಹತೆ ಇರುವ ವ್ಯಕ್ತಿ ಆಯ್ಕೆ ಆಗ್ತಾರೆ ಹೊರತು ದುರಾಸೆಯ ವ್ಯಕ್ತಿಗಳಲ್ಲ. ಈ ಕೂಡಲೇ ಮಹಾರಾಣಿ ಮುಂದೆ ತಲೆಬಾಗಿ ಕ್ಷಮೆ ಕೇಳು ಅಂದಾಗ ಸದಾಶಿವರಾವ್ ನಾನು ಕೇವಲ ಒಬ್ಬ ಮಹಿಳೆಗೆ ತಲೆಬಾಗೋದಿಲ್ಲ ಅಂತ ಹೇಳಿ ಆಸ್ಥಾನದಿಂದ ಹೊರಗೆ ಹೋಗ್ತಿರ್ತಾನೆ. ಇವನ ವರ್ತನೆಯನ್ನ ಕಂಡ ಗಂಗಾಧರ್ ರಾವ್ ನಿನ್ನ ಝಾನ್ಸಿಯಿಂದ ಬಹಿಷ್ಕಾರ ಮಾಡ್ತಿದ್ದೀನಿ ಅಂತ ಆಜ್ಞೆ ಹೊರಡಿಸ್ಬಿಡ್ತಾನೆ. ಮಹಾರಾಜ ಗಂಗಾಧರ್ ರಾವ್ ರಾಣಿ ಲಕ್ಷ್ಮೀಬಾಯಿ ಹತ್ರ ಕಳೆದ 50 ವರ್ಷಗಳಿಂದ ಝಾನ್ಸಿಗೆ ಕತ್ತಲು ಕವಿದಿದೆ, ನಾನು ರಾಜನಾಗಿ ಸೋತು ಬಿಟ್ಟಿದ್ದೀನಿ, ನಾನು ಈ ಬಳೆಯನ್ನ ಯಾಕೆ ತೊಟ್ಟಿದ್ದೀನಿ ಅಂತ ನೀನು ಎಂದಿಗೂ ಪ್ರಶ್ನೆ ಮಾಡ್ಲಿಲ್ಲ ಅಲ್ವಾ? ಈ ದುಷ್ಟ ಬ್ರಿಟಿಷರು ಝಾನ್ಸಿಯಲ್ಲಿ ರಾಜಾರೋಷವಾಗಿ ಓಡಾಡೋಕೆ ಶುರು ಮಾಡಿದಾಗಿಂದ ನನ್ನ ಕೈಲಿ ಏನು ಮಾಡೋಕಾಗಿಲ್ವಲ್ಲ ಅಂತ ನಾನು ಗಂಡಸಾಗಿ ಹುಟ್ಟಿರುವುದೇ ನಾಚಿಕೆ ಅನಿಸ್ತಿತ್ತು. ಅದನ್ನ ಆಗಾಗ ನೆನಪಿಸಿಕೊಳ್ಳೋಕೆ ಅಂತಾನೆ ಈ ಬಳೆ ತೊಟ್ಟಿದ್ದೆ. ಆದ್ರೆ ಈ ದಿನ ನೀನು ಬಳೆಗಳನ್ನ ಮುರಿದಿದ್ದೀಯಾ. ಇದೇ ತರ ಝಾನ್ಸಿಯನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿಸು. ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. ನೀನು ನಿನ್ನಂತೆಯೇ ಇರೋ. ಝಾನ್ಸಿಯ ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀನು ಸರ್ವ ಸ್ವತಂತ್ರಳು. ಝಾನ್ಸಿಗಾಗಿ ನಿನ್ನ ದೇಶ ಪ್ರೇಮವನ್ನ ಎಚ್ಚರಗೊಳಿಸು. ಮಣಿಕರ್ಣಿಕಾಳ ಪರಾಕ್ರಮವನ್ನು ಮರಿಬೇಡ ಅಂತ ಹೇಳಿ ಮಹಾರಾಜ ಸತ್ತು ಹೋಗ್ತಾರೆ. ಆ ಕಾಲದಲ್ಲಿ ಗಂಡ ಸತ್ತಾಗ ಹೆಂಡತಿಗೆ ತಲೆ ಬೋಳಿಸುವ ಪದ್ಧತಿ ಇರುತ್ತೆ. ಮಹಾರಾಣಿಯ ತಲೆ ಬೋಳಿಸಲು ಮುಂದಾದಾಗ ಅದಕ್ಕೆ ನಿರಾಕರಿಸಿದ ಲಕ್ಷ್ಮೀಬಾಯಿ, ನನ್ನ ಪತಿಯ ಆಸೆಯನ್ನು ನೆರವೇರಿಸೋದು ನನ್ನ ಕರ್ತವ್ಯವಾಗಿದೆ. ಲಕ್ಷ್ಮೀಬಾಯಿ ವಿಧವೆ ಆಗಿರಬಹುದು, ಆದ್ರೆ ಝಾನ್ಸಿ ಯಾವಾಗಲೂ ಸುಮಂಗಲಿಯಾಗಿರ್ಬೇಕು ಅಂತ ಹೇಳಿ ತಕ್ಷಣವೇ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ದತ್ತುಪುತ್ರ ದಾಮೋದರ್ ರಾವ್ನ ಎತ್ತುಕೊಂಡು ಗಂಗಾಧರ್ ರಾವ್ ಅವರ ಧರ್ಮಪತ್ನಿ ಲಕ್ಷ್ಮೀಬಾಯಿಯಾದ ನಾನು ನವಾಲ್ಕಾರ್ ವಂಶದ ಸೊಸೆಯಾಗಿ ನನ್ನ ದೇಹದಲ್ಲಿ ರಕ್ತ ಹರಿಯುವವರೆಗೂ, ನನ್ನ ಕೊನೆಯ ಹೃದಯ ಬಡಿತದವರೆಗೂ, ನನ್ನ ಆತ್ಮ ನನ್ನ ದೇಹ ತ್ಯಜಿಸುವವರೆಗೂ ನನ್ನ ಮಾತೃಭೂಮಿ ಝಾನ್ಸಿಗೆ ನನ್ನ ಪ್ರಾಣವನ್ನ ಮುಡಿಪಾಗಿಡ್ತೀನಿ. ತಾಯಿ ನಾಡದ ಝಾನ್ಸಿಯ ಸ್ವಾಭಿಮಾನಕ್ಕೆ ಧಕ್ಕೆ ಬರುವುದಕ್ಕಾಗಲಿ ಅವಳು ತಲೆ ತಗ್ಗಿಸುವುದಕ್ಕಾಗಲಿ ನನ್ನ ಉಸಿರು ಇರುವವರೆಗೂ ಬಿಡೋದಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಈಗ ದಿವಂಗತ ಮಹಾರಾಜ ಗಂಗಾಧರ್ ರಾವ್ ಅವರ ನಿರ್ಧಾರವನ್ನ ಗವರ್ನರ್ ಜನರಲ್ ಡಾಲ್ ಹೌಸ್ಗೆ ತಿಳಿಸೋದಕ್ಕೆ ಪತ್ರ ಬರೆಸ್ತಾರೆ. ಆ ಪತ್ರದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಪರಿಸ್ಥಿತಿ ಅರ್ಥವಾಗುತ್ತದೆ ಎಂದು ಭಾವಿಸಿದ್ದೀನಿ. ದತ್ತುಪುತ್ರ ದಾಮೋದರ್ ರಾವ್ ವಯಸ್ಸಿಗೆ ಬರುವವರೆಗೂ ಝಾನ್ಸಿಯನ್ನ ಲಕ್ಷ್ಮೀಬಾಯಿ ಆದ ನಾನು ಆಳ್ವಿಕೆ ಮಾಡ್ತೀನಿ ಅಂತ ಬರೆಸ್ತಾರೆ. ಆಗ ಬ್ರಿಟಿಷ್ನವರು ಗಂಡ ಸತ್ತ ಮೇಲೆ ಭಾರತೀಯ ಮಹಿಳೆಯರು ತಲೆ ಬೋಳಿಸಿಕೊಂಡು ಕಾಶಿಗೆ ಹೋಗ್ತಾರೆ ಅಂತ ಭಾವಿಸಿದ್ದೆ. ಆದರೆ ಈ ಹೆಣ್ಣು ಬಿಟ್ಟರೆ ನಮ್ಮನ್ನೇ ಆಳುವ ಎಲ್ಲ ಲಕ್ಷಣಗಳು ಕಾಣ್ತಿವೆ, ಅದು ಕೂಡ ಭಾರತದಲ್ಲಿ ಶ್ರೀಮಂತ ನಗರದಲ್ಲಿ ಒಂದಾದ ಝಾನ್ಸಿಯಲ್ಲಿ. ಬ್ರಿಟಿಷರಿಗೆ ಅಂಜುವ ಈ ಜನರ ಎದೆಯಲ್ಲಿ ಧೈರ್ಯ ತುಂಬಿ ನಮ್ಮ ವಿರುದ್ಧ ದಂಗೆ ಏಳುವ ಮೊದಲು ಅವಳನ್ನ ಸಿಂಹಾಸನದಿಂದ ಇಳಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ಕಡೆ ಗೌಸ್ ಬಾಬಾ ಲಕ್ಷ್ಮೀಬಾಯಿ ಬರೆದ ಪತ್ರಕ್ಕೆ ಬ್ರಿಟಿಷರ ಉತ್ತರ ಪತ್ರಿಕೆಯನ್ನು ತಂದುಕೊಟ್ಟು, ಅನ್ಯಾಯದಿಂದ ಬಾಳುವವರ ಹತ್ತಿರ ನ್ಯಾಯವನ್ನು ನೀವು ಬಯಸ್ತಿದ್ದೀರಿ. ನಾನು ನಿಮ್ಮನ್ನ ಕತ್ತಿಗಳ ಭಾಷೆಯಲ್ಲಿ ಮಾತಾಡುವ ವೀರ ಎಂದುಕೊಂಡಿದ್ದೆ. ನಮ್ಮ ಶತ್ರುಗಳ ಪ್ರತಿ ಹೆಜ್ಜೆಗೂ ಶೌರ್ಯದಿಂದ ಉತ್ತರ ಕೊಡ್ತಾರೆ ಅನ್ಕೊಂಡಿದ್ದೆ. ನೀವು ನಿಮ್ಮ ಗಂಡನಂತೆ ಸೌಮ್ಯ ಸ್ವಭಾವ ತೋರಿಸ್ತಿದ್ದೀರಿ. ನಿಮ್ಮ ನಿರ್ಧಾರಗಳನ್ನೆಲ್ಲ ಗವರ್ನರ್ ಜನರಲ್ ಡಾಲ್ ಹೌಸ್ಗೆ ತಿಳಿಸುತ್ತಾ ಹೆಜ್ಜೆ ಇಡ್ತಿದ್ದೀರಿ. ನಿಮ್ಮ ಈ ನಡೆ ನನಗೆ ಸರಿ ಕಾಣ್ತಿಲ್ಲ ಅಂದಾಗ ಮಹಾರಾಣಿ ಲಕ್ಷ್ಮೀಬಾಯಿ, ಗೌಸ್ ಬಾಬಾ, ನಮ್ಮ ಬಳಿ ಕುದುರೆ ಪಡೆಗಳನ್ನು ಸೇರಿ 2526 ಸೈನಿಕರಿದ್ದಾರೆ. ಬ್ರಿಟಿಷರ ಬಳಿ 40,000 ಸೈನಿಕರಿದ್ದಾರೆ. ನಮ್ಮ ಬಳಿ 65 ಪಿರಂಗಿಗಳಿದ್ರೆ ಅವರ ಬಳಿ 80 ಪಿರಂಗಿಗಳಿವೆ. ನಿಮ್ಮ ಕೋಪ ನನಗೂ ಅರ್ಥವಾಗುತ್ತೆ, ಆದ್ರೆ ಸೈನ್ಯ ಬಲದಲ್ಲಿ ನಾವು ತುಂಬಾ ಹಿಂದುಳಿದಿದ್ದೀವಿ. ಅವರು ಝಾನ್ಸಿಯ ಮೇಲೆ ಹದ್ದು ಕಣ್ಣಿಟ್ಟು ಕಾಯ್ತಿದ್ದಾರೆ. ಅವರು ಅಧಿಕಾರಕ್ಕಾಗಿ ಹೋರಾಡ್ತಿದ್ರೆ ನಾವು ಆತ್ಮಾಭಿಮಾನಕ್ಕಾಗಿ ಹೋರಾಡ್ತಿದೀವಿ. ಕತ್ತಲೆ ಆವರಿಸಿರುವ ನಮ್ಮ ಝಾನ್ಸಿಗೆ ಬೆಳಗಿನ ಕಿರಣಗಳು ಬರಬೇಕಂದ್ರೆ ನಾವು ಒಂದೊಂದು ಹೆಜ್ಜೆಯನ್ನು ಹುಷಾರಾಗಿ ಇಡಬೇಕು ಅಂತ ಹೇಳ್ತಾರೆ. ಆಗ ಗೌಸ್ ಬಾಬಾ, ನೀವು ಕೇವಲ ಇವತ್ತಿನ ಬಗ್ಗೆ ಚಿಂತಿಸ್ತಿದ್ದೀರಿ ಅಂತ ನಾನು ತಪ್ಪು ತಿಳಿದಿದ್ದೆ, ಆದ್ರೆ ನೀವು ಭವಿಷ್ಯದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದೀರಿ. ಕ್ಷಮಿಸಿ, ಮುಂದೇನು ಮಾಡೋಣ ಅಂತ ಹೇಳಿ ಅಂತ ಕೇಳಿದಾಗ, ಒಳ್ಳೆ ಸಮಯಕ್ಕಾಗಿ ಕಾಯೋಣ ಅಂತ ಮಹಾರಾಣಿ ಹೇಳ್ತಾರೆ. ರಾಣಿ ಲಕ್ಷ್ಮೀಬಾಯಿಯ ಸಾಮರ್ಥ್ಯ ತಿಳಿದಿದ್ದ ಬ್ರಿಟಿಷ್ ಪಡೆ ಒಂದು ರಾತ್ರಿ ಅವರ ಅರಮನೆಗೆ ಮುತ್ತಿಗೆ ಹಾಕಿ ಬಿಡ್ತಾರೆ. ಕ್ಯಾಪ್ಟನ್ ಗಾರ್ಡನ್ ಮಹಾರಾಣಿ ಹತ್ರ ಬಂದು, ನಾನು ನಿನ್ನ ಅರಮನೆಯಿಂದ ಆಚೆ ಹಾಕ್ತೀನಿ ಅಂತ ಶಪಥ ಮಾಡಿದ್ದೆ. ಕೊನೆಗೂ ನೀನು ನನ್ನ ಮುಂದೆ ತಲೆ ತಗ್ಗಿಸುವ ದಿನ ಬಂದೇ ಬಿಡ್ತು. ಕಿರೀಟ ಇಲ್ಲ, ಒಡವೆ ವಸ್ತ್ರಗಳಿಲ್ಲ, ಅರಮನೆಯೂ ಇಲ್ಲ, ಯಾವುದೂ ಇಲ್ಲ. ಎಲ್ಲವನ್ನು ಬಿಟ್ಟು ನೀನು ಈಗ ಹೊರಗೆ ಹೋಗ್ಬೇಕು ಅಂದಾಗ ರಾಣಿ ಲಕ್ಷ್ಮೀಬಾಯಿ, ಮಿಸ್ಟರ್ ಗಾರ್ಡನ್, ಇದು ಭಾರತ. ನಮ್ಮಲ್ಲಿ ಕೊಟ್ಟ ಮಾತಿಗೆ ಯಾರು ನಿಲ್ತಾರೋ ಅವರೇ ಗೆದ್ದಂತೆ. ಅರಮನೆ, ಕಿರೀಟ ನನ್ನನ್ನ ರಾಣಿಯನ್ನಾಗಿ ಮಾಡ್ಲಿಲ್ಲ. ಪ್ರಜೆಗಳು ನನ್ನ ಮೇಲಿಟ್ಟಿರುವ ನಂಬಿಕೆ ಮತ್ತು ಪ್ರೀತಿಯಿಂದ ನಾನು ರಾಣಿಯಾಗಿದ್ದೀನಿ. ಝಾನ್ಸಿ ನಿಮಗೂ ಬೇಕು, ನನಗೂ ಬೇಕು. ವ್ಯತ್ಯಾಸ ಒಂದೇ, ನಿಮಗೆ ಆಳೋದಕ್ಕೆ ಬೇಕು, ನನಗೆ ನಮ್ಮ ಪ್ರಜೆಗಳಿಗೆ ಸೇವೆ ಸಲ್ಲಿಸೋದಕ್ಕೆ ಬೇಕು. ನಾನು ಮೊದಲೇ ಹೇಳಿದ್ನಲ್ಲ, ಆ ದಿನನೂ ನನ್ನ ತಲೆ ತಗ್ಗಿಸ್ಲಿಲ್ಲ, ಈ ದಿನನೂ ಕೂಡ ತಗ್ಸಲ್ಲ ಅಂತ ಹೇಳಿ ಅರಮನೆಯಿಂದ ಹೊರಡ್ತಾರೆ. ಲಕ್ಷ್ಮೀಬಾಯಿ ಹೊರಗಡೆ ನಡೆದು ಬರುವಾಗ ಕ್ಯಾಪ್ಟನ್ ಗಾರ್ಡನ್
ಗಾರ್ಡನ್, ಒಂದು ದಿನ ನಿನ್ನ ಅಹಂಕಾರ ಕುಸಿಯುತ್ತೆ. ಕಲ್ಲಿನ ಮೇಲೆ ಮಲಗುವ ಪರಿಸ್ಥಿತಿ, ಹಾವು ಚೇಳುಗಳ ಕೊಠಡಿಯಲ್ಲಿ ನಿನ್ನ ವಾಸ ಒಂದು ದಿನ ನೀನು ತಲೆ ತಗ್ಗಿಸುವಂತೆ ಮಾಡುತ್ತೆ ಅಂತ ಹೇಳ್ತಾನೆ. ಆದರೆ ಲಕ್ಷ್ಮೀಬಾಯಿ ಸಿಂಹಾಸನ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ನಾನೇ ಮಹಾರಾಣಿ ಎಂಬಂತೆ ಹೊರ ನಡೆದು ಬರ್ತಾರೆ. ತಮ್ಮ ರಾಣಿ ಹೊರಗೆ ಬಂದಿದ್ದೆ ಅಲ್ಲಿನ ಪ್ರಜೆಗಳೆಲ್ಲ ಪಂಜಿಗೆ ಬೆಂಕಿ ಹಚ್ಚಿಕೊಂಡು ಹೊರಗಡೆ ಬಂದು ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತ ಅವರ ಜೊತೆ ಹೆಜ್ಜೆ ಹಾಕ್ತಾ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಪ್ರಜೆಗಳೆಲ್ಲ ರಾಣಿ ಲಕ್ಷ್ಮೀಬಾಯಿಗೆ ತೋರಿಸುವ ಪ್ರೀತಿ ಬೆಂಬಲವನ್ನ ಕಂಡು ಕ್ಯಾಪ್ಟನ್ ಗಾರ್ಡನ್ ಅಸೂಯೆ ಪಟ್ಕೊಳ್ತಾನೆ. ಅದೇ ಸಮಯದಲ್ಲಿ ಮಂಗಲ್ ಪಾಂಡೆ ಎಂಬ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ಬರಾಕ್ಪುರ್ ಇಂದ ತನ್ನ ಕ್ರಾಂತಿ ಹೋರಾಟವನ್ನ ಶುರು ಮಾಡಿ ಸಿಕ್ಕಲ್ಲಿ ಬ್ರಿಟಿಷರನ್ನ ಕೊಂದು ಹಾಕಿ ಮಂಗಲ್ ಪಾಂಡೆ ತಂಡ ಝಾನ್ಸಿಗೆ ತಲುಪುತ್ತೆ. ಆ ತಂಡದ ಕ್ರಾಂತಿಕಾರರು ಕ್ಯಾಪ್ಟನ್ ಗಾರ್ಡನ್ ಅನ್ನ ಕೊಂದು ಅವನ ಹೆಂಡತಿ ಮಕ್ಕಳನ್ನ ಸುಟ್ಟು ಹಾಕ್ತಾರೆ. ಈ ವಿಷಯ ತಿಳಿದು ಲಕ್ಷ್ಮೀಬಾಯಿ ಸಂಗ್ರಾಮ್ ಸಿಂಗ್ ಹತ್ರ ಹೋಗಿ ನಮ್ಮ ಹೋರಾಟ ಏನಿದ್ರು ಆ ಬ್ರಿಟಿಷರ ವಿರುದ್ಧ, ಈ ಮುಗ್ಧ ಹೆಂಗಸು ಮತ್ತು ಮಕ್ಕಳ ಮೇಲೆಲ್ಲ ಅಂದಾಗ ಸಂಗ್ರಾಮ್ ಸಿಂಗ್ ದಶಕಗಳಿಂದ ಬ್ರಿಟಿಷ್ ನಮ್ಮ ಹೆಂಡತಿ ಮಕ್ಕಳನ್ನ ಇದಕ್ಕಿಂತ ಕೀಳಾಗಿ ಕೊಂದಿದ್ದಾರೆ, ಅಂತವರ ಮೇಲೆ ನಿಮಗೆ ಏಕೆ ಇಷ್ಟು ಕರುಣೆ ಅಂತ ಕೇಳಿದಾಗ ರಾಣಿ ದಂಗೆ ಹೇಳುವುದಕ್ಕೂ ಹತ್ಯಾಕಾಂಡ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮುಗ್ಧರನ್ನ ಬಲಿ ತೆಗೆದುಕೊಂಡ್ರೆ ಝಾನ್ಸಿ ನೆಲದ ಮೇಲೆ ಕಳಂಕ ಇತಿಹಾಸದ ಉದ್ದಕ್ಕೂ ಇರುತ್ತೆ ಅಂದಾಗ ಸಂಗ್ರಾಮ್ ಸಿಂಗ್ ಈ ಕರುಣೆ ಕನಿಕರನೇ ನಮ್ಮ ಶತ್ರುಗಳು ನಮ್ಮನ್ನ ಬಲಹೀನರಂತೆ ನೋಡಲು ಕಾರಣವಾಗಿದ್ದು, ನಮ್ಮ ಈ ಗುಣದಿಂದಲೇ ಝಾನ್ಸಿ ಇವತ್ತು ಅನಾಥವಾಗಿರೋದು ಅಂದಾಗ ಲಕ್ಷ್ಮೀಬಾಯಿ ಝಾನ್ಸಿ ಇನ್ನೂ ಅನಾಥವಾಗಿಲ್ಲ ಸಂಗ್ರಾಮ್ ಸಿಂಗ್, ನಾವಿನ್ನೂ ಹೋರಾಡೋದನ್ನ ನಿಲ್ಲಿಸಿಲ್ಲ ಅಂತ ಹೇಳಿ ಈ ವಿಜಯದಿಂದ ತಾನು ಮತ್ತೆ ಅರಮನೆಗೆ ಹೋಗೋ ವ್ಯವಸ್ಥೆ ಮಾಡಿಸ್ತಾರೆ. ಈ ಕಡೆ ಬ್ರಿಟಿಷ್ ಗವರ್ಮೆಂಟ್ ಗೆ ಭಾರತೀಯರು ಬರಾಕ್ಪುರ್ ಅಲ್ಲಿ ಅವರ ಆಯುಧಗಳನ್ನ ಕಿತ್ಕೊಂಡ ವಿಷಯ, ಮೀರತ್ತಿಂದ ಶುರುವಾಗಿ ಲಕ್ನೋವರೆಗೂ ದಂಗೆ ಎದ್ದಿರುವ ವಿಷಯ, ಜೊತೆಗೆ ಈ ದಂಗೆಯಲ್ಲಿ ಡೆಲ್ಲಿ ಮೀರತ್ ನಡುವೆ ಬ್ರಿಟಿಷರ ಹೆಂಗಸರು ಮತ್ತು ಮಕ್ಕಳು ಭಾರತೀಯರ ಬಳಿ ಸಿಲುಕಿದ್ದಾರೆ ಅನ್ನೋ ವಿಷಯ ಬ್ರಿಟಿಷ್ ಗವರ್ನರ್ ಲಾರ್ಡ್ ಡಲ್ಹೌಸಿಗೆ ತಿಳಿದು ಕೆಂಡಾಮಂಡಲವಾಗ್ತಾನೆ. ಇದೇ ಸಮಯವನ್ನ ಲಾಭಕ್ಕೆ ಬಳಸಿಕೊಂಡ ಸದಾಶಿವರಾವ್ ಕ್ರಾಂತಿಕಾರರು ಬ್ರಿಟಿಷ್ ಹೆಂಗಸರ ಮಕ್ಕಳನ್ನು ಕರೆದುಕೊಂಡು ಹೋಗೋ ದಾರಿಯಲ್ಲಿ ಮುಸುಕುದಾರಿಗಳಾಗಿ ಬಂದು ಅವರನ್ನ ಅಟ್ಯಾಕ್ ಮಾಡಿ ಮನುಷ್ಯತ್ವ ಮರೆತು ಆ ಬ್ರಿಟಿಷರ ಹೆಂಗಸರ ಮಕ್ಕಳನ್ನ ಜೀವಂತ ಸುಟ್ಟು ಹಾಕ್ಬಿಡ್ತಾನೆ. ಈ ಸದಾಶಿವ ಮಾಡ್ತಿರುವ ಈ ಕುತಂತ್ರ ಬ್ರಿಟಿಷರನ್ನ ಇಂತಹ ಕೃತ್ಯ ಮಾಡಿ ಕೆರಳಿಸಿ ಈ ಕೆಲಸ ಮಾಡಿದ್ದು ರಾಣಿ ಲಕ್ಷ್ಮೀಬಾಯಿ ಅವರ ಕಡೆಯವರು ಅಂತ ಅಪಪ್ರಚಾರ ಮಾಡಿದ್ರೆ ತಕ್ಷಣ ಬ್ರಿಟಿಷರು ಕೋಪದಲ್ಲಿ ಲಕ್ಷ್ಮೀಬಾಯಿ ಅರಮನೆಯನ್ನ ಆಕ್ರಮಣ ಮಾಡಿ ವಶಪಡಿಸಿಕೊಳ್ತಾರೆ ಅನ್ನೋ ಆಲೋಚನೆಯಿಂದ ಹೀಗೆ ಮಾಡ್ತಾನೆ. ಆದ್ರೆ ರಾಣಿ ಲಕ್ಷ್ಮೀಬಾಯಿ ಯಾವತ್ತಿಗೂ ಮುಗ್ಧ ಜನರ ಮೇಲೆ ಆಕ್ರಮಣ ಮಾಡೋ ಆಲೋಚನೆ ಹೊಂದಿದವರಲ್ಲ. ಈ ವಿಷಯಗಳನ್ನ ಇಟ್ಕೊಂಡು ಸದಾಶಿವರಾವ್ ಗವರ್ನರ್ ಡಲ್ಹೌಸಿ ಹತ್ರ ಎತ್ತಿ ಕೊಡ್ತಾನೆ. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಬ್ರಿಟಿಷ್ ಗವರ್ಮೆಂಟ್ ಬ್ರಿಟಿಷರಲ್ಲಿ ತುಂಬಾ ಪವರ್ಫುಲ್ ಅಧಿಕಾರಿಯಾಗಿದ್ದ ಹ್ಯೂ ರೋಸ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಈ ಹ್ಯೂ ರೋಸ್ ಗೆ ಸದಾಶಿವರಾವ್ ಈ ಕೆಲಸಗಳನ್ನ ಮಾಡಿ ಲಕ್ಷ್ಮೀಬಾಯಿ ಮೇಲೆ ಎತ್ತಾಕಿರೋ ವಿಷಯದ ಬಗ್ಗೆ ಮಾಹಿತಿ ಇರುತ್ತೆ. ಹ್ಯೂ ರೋಸ್ ಕಾನ್ಪುರ್ ಮತ್ತೆ ಲಕ್ಷ್ಮೀಬಾಯಿ ತವರ ಊರಾದ ಬಿತ್ತೂರನ್ನ ಸುಟ್ಟು ಹಾಕ್ತಾನೆ. ಒಟ್ಟಾರೆ ಈಗ ಝಾನ್ಸಿ ಬಿಟ್ರೆ ಮಿಕ್ಕಿದೆಲ್ಲಾ ಆಡಳಿತ ಕೇಂದ್ರಗಳು ಬ್ರಿಟಿಷರ ವಶವಾಗಿರ್ತವೆ. ಈಗ ರಾಣಿ ಲಕ್ಷ್ಮೀಬಾಯಿಗೂ ಕೂಡಲೇ ಅರಮನೆಯನ್ನ ಖಾಲಿ ಮಾಡೋದಕ್ಕೆ ಸುತ್ತೋಲೆಯನ್ನ ಕಳಿಸ್ತಾನೆ. ಆಗ ಲಕ್ಷ್ಮೀಬಾಯಿ ನಮ್ಮ ಸಂಸ್ಕೃತಿ ಮೊದಲು ಶಾಂತಿಗೆ ಪ್ರಾಮುಖ್ಯತೆ ಕೊಡುತ್ತೆ, ಶಾಂತಿ ಕೆಲಸ ಮಾಡದೇ ಇದ್ದಾಗ ಕ್ರಾಂತಿಯ ದಾರಿ ಹಿಡಿತೀವಿ, ಆದ್ರೆ ಬ್ರಿಟಿಷರು ನಮ್ಮ ಕರುಣೆಯನ್ನ ಶಾಂತಿ ಸ್ವಭಾವವನ್ನ ದುರ್ಬಲತೆ ಎಂದುಕೊಂಡಿದ್ದೀರಾ, ನಮ್ಮ ಮಣ್ಣಿನ ಗುಣ ನಿಮಗೆ ಅರ್ಥವಾಗ್ತಿಲ್ಲ. ಈಗ ಝಾನ್ಸಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋದರೂ ಎದುರಿಸಲು ಸಿದ್ಧವಾಗಿದೆ ಎಂದಾಗ ಆ ಸಂಕೋಲೆತಂದ ಬ್ರಿಟಿಷ್ನವನು ನಿಮ್ಮ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ, ನಿಮ್ಮ ಬಳಿ ಅಷ್ಟು ಸೌಕರ್ಯ ಸಂಪನ್ಮೂಲಗಳಿಲ್ಲ ಅಂದಾಗ ಮಹಾರಾಣಿ ನಾನು ಇಂದಿಗೂ ನಮ್ಮ ನೆಲದ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ, ಯುದ್ಧ ಒಂದೇ ಪರಿಹಾರವಾದ್ರೆ ಯುದ್ಧ ಮಾಡಲು ಸಿದ್ಧವಾಗಿದ್ದೇನೆ ಅಂತ ಹೇಳಿ ಕಳಿಸ್ತಾರೆ. ಈಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯುದ್ಧ ಮಾಡಲು ತಯಾರಿ ನಡೆಸ್ತಾರೆ. ಗೌಜಿಯ ಬಾಬಾ ನಮ್ಮಲ್ಲಿ ಕೇವಲ 6,000 ಸೈನಿಕರಿದ್ದಾರೆ, ಝಾನ್ಸಿಯ ಕೋಟೆಯನ್ನ ಸಂಪೂರ್ಣವಾಗಿ ಸುತ್ತುವರಿಯುವಷ್ಟು ನಮ್ಮಲ್ಲಿ ಸೇನಾ ಬಲ ಇಲ್ಲ ಅಂದಾಗ ನಮ್ಮ ಝಾನ್ಸಿಯಲ್ಲಿರುವ ಮಹಿಳೆಯರನ್ನು ಕೂಡ ಸೈನಿಕರ ಸೈನ್ಯಕ್ಕೆ ಸೇರಿಸಿಕೊಳ್ಳೋಣ ಅಂತ ಮಹಾರಾಣಿ ಹೇಳ್ತಾರೆ. ಆಗ ಗೌಸ್ ಬಾಬಾ ನಮ್ಮ ಹೆಣ್ಣು ಮಕ್ಕಳು ರಣರಂಗದಲ್ಲಿ ಸಮರ್ಥವಾಗಿ ಹೋರಾಡ್ತಾರೆ ಅಂತ ಹೇಗೆ ನಂಬೋಕಾಗುತ್ತೆ ಎಂದಾಗ ಮಹಾರಾಣಿ ಝಾನ್ಸಿಯ ಹೆಂಗಸರನ್ನೆಲ್ಲ ಕರೆದು ಆ ದೇವರು ಹೆಣ್ಣಿಗೆ ಅಪರೂಪದ ಶಕ್ತಿಯನ್ನ ಕೊಟ್ಟಿದ್ದಾನೆ, ಒಂದು ಮಗುವನ್ನು ಹೆರಲು ಹೆಣ್ಣು ಪಡುವ ಕಷ್ಟ ಸಾವಿಗೆ ಹತ್ತಿರವಾದಂತಿರುತ್ತೆ, ಅಂತ ನೋವನ್ನೇ ಎದುರಿಸಿ ನಿಲ್ಲುವ ಹೆಣ್ಣಿಗೆ ಈ ಹೋರಾಟ ಯಾವ ಲೆಕ್ಕ, ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡಿಗೆ ಎಲ್ಲದರಲ್ಲೂ ಸರಿಸಮಾನವಾಗಿ ನಿಲ್ತಾಳೆ, ನಾವು ನಮ್ಮ ಝಾನ್ಸಿಯನ್ನ ನಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಬೇಕಂದ್ರೆ ನಮಗೆ ಈ ಹೋರಾಟ ತುಂಬಾ ಅವಶ್ಯಕತೆ ಇದೆ, ನಾವು ಸ್ವಾಭಿಮಾನಕ್ಕಾಗಿ ಹೋರಾಡೋಣ ಅಂದಾಗ ಆ ಸಭೆಯಲ್ಲಿದ್ದ ಒಬ್ಬ ಮುದುಕಿ ನಾನು ಹೋರಾಡಲು ಸಿದ್ಧಳಿದ್ದೇನೆ ಅಂತ ಕೂಗ್ತಾಳೆ. ಆ ವೃದ್ಧೆಯ ಒಂದು ಕೂಗು ಅಲ್ಲಿದ್ದ ಎಲ್ಲಾ ಹೆಂಗಸರಲ್ಲೂ ಚೈತನ್ಯ ಮೂಡಿಸುತ್ತೆ. ಎಲ್ಲರೂ ಮಹಾರಾಣಿಗೆ ಜೈವಾಗಲಿ, ಹೋರಾಡಲು ಸಿದ್ಧರಾಗೋಣ ಅಂತ ಘಂಟಾಘೋಷ ಕೂಗ್ತಾರೆ. ಹರ ಹರ ಮಹಾದೇವ್ ಅಂತ ಕೂಗುತ್ತಾ ತಮ್ಮ ಮಹಾರಾಣಿಗೆ ಬೆಂಬಲವನ್ನೇ ವ್ಯಕ್ತಪಡಿಸ್ತಾರೆ. ಝಾನ್ಸಿಯಲ್ಲಿ ಸೈನಿಕರ ಕೊರತೆ ಅಷ್ಟೇ ಅಲ್ಲ, ಆಯುಧಗಳ ಕೊರತೆ ಕೂಡ ಇತ್ತು. ಆಯುಧಗಳ ಕೊರತೆಯಿಂದ ನಗರದ ಪ್ರತಿ ಮನೆಗಳಲ್ಲೂ ಇದ್ದ ಕಬ್ಬಿಣದ ಆಯುಧಗಳನ್ನ ಬಳಸಲು ಉಪಯೋಗವಾಗುವಂತಹ ಯಾವುದೇ ಪಾತ್ರೆ ಪಗಡೆ ಲೋಹಗಳಿದ್ರು ಅವುಗಳನ್ನು ಕರಗಿಸಿ ಈಟಿ ಬಾಣ ಕತ್ತಿ ಅಂತ ಆಯುಧಗಳನ್ನಾಗಿ ಮಾಡ್ಕೊಳ್ಳೋಕೆ ಪಾಪ ಇಡೀ ಪ್ರಜೆಗಳೆಲ್ಲ ಒಂದಾಗಿ ತಮ್ಮ ಮನೆಯಲ್ಲಿ ಸಿಗುವ ಎಲ್ಲಾ ವಸ್ತುಗಳನ್ನ ಕೊಡ್ತಾರೆ. ಲಕ್ಷ್ಮೀಬಾಯಿ ಹತ್ರ ಸಂಪನ್ಮೂಲ ಇಲ್ಲದೆ ಇದ್ರು ಸ್ವಾಭಿಮಾನಕ್ಕಾಗಿ ಬ್ರಿಟಿಷರ ವಿರುದ್ಧ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈ ದಿಟ್ಟ ಮಹಿಳೆಯ ಧೈರ್ಯ ನೋಡಿ ಬ್ರಿಟಿಷರಿಗೆ ಆಶ್ಚರ್ಯವಾಗುತ್ತೆ. ಲಕ್ಷ್ಮೀಬಾಯಿ ಮೇಲೆ ವಿಪರೀತ ಕೋಪ ಇರುತ್ತೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ
ನೀರು ಕುಡಿದು ಆ ಹುಡುಗಿ ತನ್ನ ಹೆಸರು ಲಕ್ಷ್ಮಿ ಎಂದ ಕಾರಣಕ್ಕೆ ಆ ಹುಡುಗಿಯನ್ನೇ ನೇಣಿಗೆ ಹಾಕಿ ಕೊಲ್ಲುವಷ್ಟು ವಿಕೃತ ಕೋಪವನ್ನ ಬ್ರಿಟಿಷರ ಅಧಿಕಾರಿ ಹ್ಯೂ ರೋಸ್ ತೋರಿಸ್ತಾನೆ. ಇವರ ಹೋರಾಟಕ್ಕೆ ಮೊಘಲರ ಸೇನೆಯಲ್ಲಿ ಇದ್ದ ಪಠಾಣರ ಸೈನ್ಯವು ಕೂಡ ಮಹಾರಾಣಿ ಲಕ್ಷ್ಮೀಬಾಯಿ ಜೊತೆ ಕೈ ಜೋಡಿಸುತ್ತೆ. ಇಷ್ಟೆಲ್ಲ ಬೆಂಬಲ ಸಿಕ್ಕರು ಈಗ ಒಟ್ಟು ಲಕ್ಷ್ಮೀಬಾಯಿ ಸೈನ್ಯದಲ್ಲಿ 20,000 ಸೈನಿಕರಿದ್ದಾರೆ. ಆಗ ಗೌಸ್ ಬಾಬಾ ಬ್ರಿಟಿಷರ ಬಳಿ 60,000 ಸೈನಿಕರಿದ್ದಾರೆ, ನಮ್ಮ ಬಳಿ 20,000 ಮಾತ್ರ ಅಂದಾಗ ಮಹಾರಾಣಿ ಲಕ್ಷ್ಮೀಬಾಯಿ ಪಾಸಿಟಿವ್ ಆಗಿ, ಹಾಗಿದ್ರೆ ನಮ್ಮ ಪ್ರತಿಯೊಬ್ಬ ಸೈನಿಕರು 3 ಜನರನ್ನ ಕೊಂದರೆ ಸಾಕು, ಗೆಲುವು ನಮ್ಮದೇ ಅಂತ ಆತ್ಮವಿಶ್ವಾಸ ತುಂಬುತ್ತಾರೆ. ನೋಡಿದ್ರ ವೀಕ್ಷಕರೇ, ಎಂತಹ ಕಟು ಸಂದರ್ಭದಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದಂದ್ರೆ ಇದೆ. ಅದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಾರಾಣಿಯಾಗಿದ್ದು. ಅಂತೂ ಯುದ್ಧದ ದಿನ ಬಂದೇ ಬಿಡ್ತು. ಮಹಾರಾಣಿ ತಂಡಗಳು ಪಿರಂಗಿ ದಾಳಿಯನ್ನ ಶುರು ಮಾಡ್ತವೆ. ಬ್ರಿಟಿಷ್ ಸೈನ್ಯ ಕೋಟೆಯ ಮೇಲೆ ಪಿರಂಗಿ ದಾಳಿ ಮಾಡಿ ಕೋಟೆಯನ್ನ ಹೊಡೆಯುವ ಪ್ರಯತ್ನ ಮಾಡ್ತಾರೆ. ಆದರೆ ಅವರ ಆಯುಧಗಳು ಆ ಬಿಗಿ ಕೋಟೆಗಳನ್ನ ಛಿದ್ರ ಮಾಡೋದ್ರಲ್ಲಿ ವಿಫಲವಾಗ್ತವೆ. ಆರಂಭದಲ್ಲೇ ಲಕ್ಷ್ಮೀಬಾಯಿ ಸೈನ್ಯ ಮುನ್ನಡೆಯನ್ನ ಸಾಧಿಸುತ್ತೆ. ಈಗ ಈ ಹ್ಯೂ ರೋಸ್ ತಮ್ಮ ಪಿರಂಗಿಗಳನ್ನ ಅವರ ದೇವಸ್ಥಾನಗಳ ಮುಂದೆ ನಿಲ್ಲಿಸಿ ಕೋಟೆಗೆ ಗುರಿ ಇಡಿ ಅಂತ ಆದೇಶ ಕೊಡ್ತಾನೆ. ಈ ಕುತಂತ್ರಿಯ ತಂತ್ರ ಪಿರಂಗಿಗಳನ್ನ ದೇವಸ್ಥಾನದ ಮುಂದೆ ಗುರಿ ಇಟ್ಟರೆ ಕೋಟೆಗೆ ಸಮೀಪವಾಗಿರುತ್ತೆ, ಮತ್ತೆ ನಮ್ಮ ಪಿರಂಗಿಗಳನ್ನ ಧ್ವಂಸ ಮಾಡಲು ಅವರು ದೇವಸ್ಥಾನದ ಕಡೆ ಗುರಿ ಇಡಬೇಕಾಗತ್ತೆ. ಅವರ ಭಕ್ತಿ ಭಾವನೆಗೆ ಧಕ್ಕೆ ಆಗುತ್ತೆ. ಹಾಗಾಗಿ ಅವರು ಗುರಿ ಇಡೋದಿಲ್ಲ ಅಂತ ಭಾವಿಸಿ ಈ ಕುತಂತ್ರವನ್ನ ಮಾಡ್ತಾರೆ. ಬ್ರಿಟಿಷರು ಊಹಿಸಿದ ಹಾಗೆ ಮಹಾರಾಣಿಯ ಸೈನ್ಯ ದೇವಸ್ಥಾನಗಳ ಕಡೆ ಗುರಿ ಇಡೋದಕ್ಕೆ ನಿರಾಕರಿಸ್ತಾರೆ. ಈಗ ಪರಿಸ್ಥಿತಿ ತಡ ಮಾಡಿದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಮಹಾರಾಣಿಯ ಕೋಟೆ ಛಿದ್ರವಾಗುವ ಸ್ಥಿತಿಗೆ ಬಂದುಬಿಡುತ್ತೆ. ಹಾಗಾಗಿ ಲಕ್ಷ್ಮೀಬಾಯಿ ಈಗಲೂ ಧೃತಿಗೆಡದೆ ತಮ್ಮ ಪಿರಂಗಿಗಳನ್ನ ಹೊರಗಡೆ ತೆಗೆದುಕೊಂಡು ಹೋಗಿ ಗುರಿ ಇಡೋದಕ್ಕೆ ಆದೇಶ ನೀಡ್ತಾರೆ. ತಮ್ಮ ನಡೆಗೆ ದಿಕ್ಕಾಪಲ್ಲಾಗಿ ನಲುಗ್ತಾರೆ ಅಂತ ಭಾವಿಸಿದ ಈ ಬ್ರಿಟಿಷ್ ಕ್ಯಾಪ್ಟನ್ಗೆ ರಾಣಿಯ ಈ ದಿಟ್ಟ ನಡೆ ಆಶ್ಚರ್ಯವನ್ನುಂಟು ಮಾಡುತ್ತೆ. ಅಂದುಕೊಂಡ ಹಾಗೆ ಪಿರಂಗಿಗಳನ್ನ ಹೊರಗೆ ತಂದ ಮಹಾರಾಣಿ ತಮ್ಮ ನೇತೃತ್ವದಲ್ಲಿ ಬ್ರಿಟಿಷರ ಪಿರಂಗಿ ಸೈನ್ಯವನ್ನ ಛಿದ್ರಗೊಳಿಸುವುದರಲ್ಲಿ ಯಶಸ್ವಿಯಾಗ್ತಾರೆ. ಪಿರಂಗಿಗಳ ಸುತ್ತು ಮುಗಿದ ಮೇಲೆ ಈಗ ಎರಡೂ ಸೈನ್ಯಗಳು ಯುದ್ಧ ಭೂಮಿಗೆ ಇಳಿದು ನೇರ ಹೋರಾಡ್ತಾರೆ. ಹೋರಾಡುವಾಗ ಗೌಸ್ ಬಾಬಾಗೆ ಗಾಯಗಳಾಗ್ತವೆ. ಸಿಂಹದಂತೆ ಹೇಳಿದ ಮಹಾರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರಿಗೆ ತನ್ನ ಪರಾಕ್ರಮದ ಪರಿಚಯ ಮಾಡ್ತಾರೆ. ರಾಣಿ ಲಕ್ಷ್ಮೀಬಾಯಿನ ಖುದ್ದಾಗಿ ಎದುರಿಸೋಕೆ ಅಖಾಡಕ್ಕಿಳಿದ ಹ್ಯೂ ರೋಸ್ ನ ಕುದುರೆಯಿಂದ ಬೀಳಿಸಿ ಅವನ ಕಾಲಿಗೆ ಕುದುರೆ ಹಗ್ಗ ಕಟ್ಟಿ ಅವನ ಕುದುರೆಯಲ್ಲೇ ಎಳೆದುಕೊಂಡು ಹೋಗೋ ಪ್ರಯತ್ನವನ್ನ ರಾಣಿ ಮಾಡ್ತಾರೆ. ತುಂಬಾ ದೂರ ಹೀಗೆ ಎಳೆದು ಹೋಗಿ ಅವನಿಗೆ ಗಾಯಗಳನ್ನ ಮಾಡ್ತಾರೆ. ಆದ್ರೆ ಕ್ಯಾಪ್ಟನ್ ಹೇಗೋ ಮಾಡಿ ಚಾಕು ತೆಗೆದು ಆ ಹಗ್ಗವನ್ನ ಕಟ್ ಮಾಡಿ ಬಚಾವ್ ಆಗ್ತಾನೆ. ರಣರಂಗದಲ್ಲಿ ಈ ಘಟನೆಯಿಂದ ಹ್ಯೂ ರೋಸ್ಗೆ ಭಾರಿ ಮುಖಭಂಗವಾಗುತ್ತೆ. ತನ್ನ ಸೈನ್ಯದ ಮುಂದೆ ಅವಮಾನವಾಗುತ್ತೆ. ಮೊದಲ ದಿನದ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯಕ್ಕೆ ಮುನ್ನಡೆ ಆಗುತ್ತೆ. ಇದರಿಂದ ಹ್ಯೂ ರೋಸ್ ನ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ. ಆಗ ಬ್ರಿಟಿಷರು ಸದಾಶಿವ ಹತ್ರ ನಾವು ಸೋಲುವುದು ನೀನು ಸೋಲುವುದು ಎರಡೂ ಒಂದೇ, ನಿನ್ನ ರಾಜ್ಯ ಆಳುವ ಕನಸು ಕನಸಾಗೆ ಉಳಿದು ಬಿಡುತ್ತೆ, ಆ ಕೋಟೆಯ ರಹಸ್ಯ ಏನಾದ್ರೂ ಇದ್ರೆ ಹೇಳು ಅಂತ ಕೇಳಿದಾಗ ಈ ದ್ರೋಹಿ ಸದಾಶಿವ ಕೋಟೆಯಲ್ಲಿ ದುರ್ಬಲ ಗೋಡೆ ಇರುವ ಕೋಟೆ ರಹಸ್ಯವನ್ನ ಬ್ರಿಟಿಷರಿಗೆ ಹೇಳ್ಬಿಡ್ತಾನೆ. ಇದನ್ನೇ ಅವಕಾಶ ಮಾಡಿಕೊಂಡ ಬ್ರಿಟಿಷರು ಮಾರನೇ ದಿನ ಆ ದುರ್ಬಲ ಗೋಡೆ ಮೇಲೆ ಪಿರಂಗಿ ದಾಳಿ ಮಾಡಿ ಗೋಡೆ ಒಡೆದು ಸೈನ್ಯವನ್ನ ಒಳಗೆ ಕಳಿಸಿ ಮಹಾರಾಣಿ ಸೈನ್ಯವನ್ನ ಹಿಂಬಾಗಲಿಂದ ಬಂದು ಕೊಂದು ಹಾಕ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಾರತದ ನೆಲದಲ್ಲಿ ವೀರ ವೀರೆಯರಿಗೆ ಏನು ಕಮ್ಮಿ ಇರಲಿಲ್ಲ. ಆದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಮಾತೃಭೂಮಿಗೆ ದ್ರೋಹ ಬಗೆಯುವ ರಣಹೇಡಿಗಳಿಂದ ನಮ್ಮ ವೀರರ ಹೋರಾಟ ವ್ಯರ್ಥವಾಗ್ತಿತ್ತು. ಬ್ರಿಟಿಷರ ಬಲವಾದ ಆಯುಧವೇ ಇಂತಹ ರಾಜದ್ರೋಹಿಗಳು. ಈ ಕಡೆ ಗೌಸ್ ಬಾಬಾಗೆ ಅವರ ಧರ್ಮದವನೇ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ ಮಾಡ್ತಾನೆ. ಪರಿಸ್ಥಿತಿ ಎಷ್ಟೇ ಬಿಗಡಾಯಿಸ್ತಿದ್ರು ಮಹಾರಾಣಿ ಮಾತ್ರ ತನ್ನ ದಿಟ್ಟ ಹೋರಾಟ ನಿಲ್ಲಿಸೋದೇ ಇಲ್ಲ. ರಣರಂಗದಲ್ಲಿ ಬ್ರಿಟಿಷ್ ಸೈನ್ಯದ ರುಂಡಗಳನ್ನ ಚೆಂಡಾಡೋ ರಣಚಂಡಿಯಾಗಿ ಎದುರಿಗೆ ಬಂದ ಎದುರಾಳಿಗಳನ್ನ ಸಿಗಿದು ಹಾಕ್ತಾಳೆ. ಈ ರೋಷ ಆವೇಶದ ಪರಾಕ್ರಮ ಮಹಾರಾಣಿಯ ಕಣ್ಣಲ್ಲಿನ ಕಿಚ್ಚು ಅಕ್ಷರಶಃ ಮಹಾಕಾಳಿಯ ಎದುರು ಬಂದಂತೆ ಶತ್ರುಗಳಿಗೆ ಭಾಸವಾಗುತ್ತೆ. ಒಂದು ಕಡೆ ನಂಬಿದವರೇ ದ್ರೋಹ ಬಗೆದ್ರೆ ಇನ್ನೊಂದು ಕಡೆ ಸಾಮಾನ್ಯ ಪ್ರಜೆ ಎನ್ಸ್ಕೊಂಡ ಒಬ್ಬ ಮಹಿಳೆ ತಾನು ಗರ್ಭಿಣಿ ಅನ್ನೋದನ್ನು ಪಕ್ಕಕ್ಕಿಟ್ಟು ಬ್ರಿಟಿಷರ ಗುಲಾಮರಾಗಿ ತಮ್ಮ ಮಗು ಬದುಕೋದಕ್ಕಿಂತ ಹುಟ್ಟದೇ ಇರೋದೇ ವಾಸಿ ಅಂತ ಯುದ್ಧದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಹಾರಾಣಿ ಲಕ್ಷ್ಮೀಬಾಯಿ ಎಷ್ಟೇ ದಿಟ್ಟತನದಿಂದ ಧೈರ್ಯದಿಂದ ಹೋರಾಡಿದ್ರು ರಾಜ ಕುಟುಂಬಕ್ಕೆ ಸೇರಿದವರು ಮಾಡಿದ ಒಳಸಂಚುಗಳಿಂದ ಬ್ರಿಟಿಷರ ನೀತಿಗೆಟ್ಟ ಯುದ್ಧ ತಂತ್ರಗಳಿಂದ ಯುದ್ಧದಲ್ಲಿ ಝಾನ್ಸಿ ಸೋಲ್ಬೇಕಾಗುತ್ತೆ. ಈಗ ಮಹಾರಾಣಿಗೆ ಉಳಿದಿರೋದು ಒಂದೇ ದಾರಿ, ತನ್ನ ದತ್ತು ಪುತ್ರ ದಾಮೋದರ ರಾವನ್ನ ಉಳಿಸಿಕೊಳ್ಳೋದು. ಯುದ್ಧದಲ್ಲಿ ತೀವ್ರ ಹಿನ್ನಡೆಯಾದಾಗ ವಿಧಿ ಇಲ್ಲದೆ ಮಗುವನ್ನ ತೆಗೆದುಕೊಂಡು ತನ್ನ ತವರು ಮನೆಯವರು ಈಗ ಉಳಿದುಕೊಂಡಿರುವ ಕಲ್ಪಿ ಜಾಗಕ್ಕೆ ಹೋಗ್ತಾರೆ. ಪಾಪ ತವರಿನವರು ತಮ್ಮ ಸಾಮ್ರಾಜ್ಯವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಹೀಗೆ ಒಂದು ವಾರ ಕಳೆಯುತ್ತೆ. ಪಠಾಣ್ ಸೇನಾಧಿಪತಿ ಝಾನ್ಸಿಯನ್ನ ಬ್ರಿಟಿಷರು ಅಕ್ಷರಶಃ ಸ್ಮಶಾನವನ್ನಾಗಿ ಮಾಡಿದ್ದಾರೆ. ಇಡೀ ಕೋಟೆಗೆ ಬೆಂಕಿ ಹಚ್ಚಿ ಎಲ್ಲರನ್ನ ಸುಟ್ಟು ಹಾಕಿದ್ದಾರೆ. ಎಲ್ಲವೂ ನಾಶವಾಗಿ ಹೋಗಿದೆ ಎಂಬ ಸುದ್ದಿ ಹೇಳ್ತಾನೆ. ಆಗ ತಾತ್ಯ, ಇನ್ನು ನಾವು ಯಾವುದಕ್ಕಾಗಿ ಹೋರಾಡಬೇಕು, ಎಲ್ಲವೂ ನಾಶವಾಗಿದೆ. ಪ್ರಜೆಗಳೇ ಇಲ್ಲದ ನಾಡಲ್ಲಿ ಹೋರಾಟ ಮಾಡಿ ಏನು ಪ್ರಯೋಜನ? ನಿನ್ನ ಸಹೋದರ ನಾನಾ ಸಾಹೇಬ್ ಕೂಡ ಕಾಣೆಯಾಗಿದ್ದಾರೆ. ಡೆಲ್ಲಿ ಮಹಾರಾಜನ ಸಹಾಯವನ್ನ ಬ್ರಿಟಿಷರು ಪಡಿತಾ ಇದ್ದಾರೆ. ಇದಕ್ಕೂ ಮೇಲೆ ನೀನು ದಾಳಿಗೆ ಯೋಚಿಸ್ತಿದೀಯ ಅಂತ ಕೇಳಿದಾಗ ನಾನು ಚಿಕ್ಕ ವಯಸ್ಸಿನಿಂದಲೂ ನನಗೆ ಇದ್ದ ಪ್ರಶ್ನೆ ಒಂದೇ, ನಾವೇಕೆ ನಮ್ಮ ನೆಲದಲ್ಲಿ ಬ್ರಿಟಿಷರಿಗೆ ಕಂದಾಯ ಕಟ್ಟಿ ಗುಲಾಮರಂತೆ ಬದುಕಬೇಕು? ನಮ್ಮ ಪೂರ್ವಜರಾದ ಶಿವಾಜಿ ಮಹಾರಾಜರ ಕನಸನ್ನ ನಾವು ನನಸು ಮಾಡಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇ ಭಾರತವಾಗಿರ್ಬೇಕು. ಅದಕ್ಕೋಸ್ಕರ ನಮ್ಮ ಕೊನೆ ಉಸಿರಿನವರೆಗೂ ಎಲ್ಲಾ ಪ್ರಯತ್ನಗಳನ್ನ ಮಾಡೋಣ ಅಂತ ಮಹಾರಾಣಿ ಎಲ್ಲರಿಗೂ ಉತ್ಸಾಹವನ್ನ ತುಂಬುತ್ತಾರೆ. ಈ ಕಡೆ ಹ್ಯೂ ರೋಸ್, ಲಕ್ಷ್ಮೀಬಾಯಿ ನನಗೆ ಜೀವ ಸಹಿತ ಬೇಕು, ಅವಳ ತಲೆಯನ್ನು ನಾನೇ ಸ್ವತಃ ಝಾನ್ಸಿ ಕೋಟೆ ಮೇಲೆ ಪ್ರದರ್ಶನ ಮಾಡ್ತೀನಿ ಅಂತ ರೊಚ್ಚಿಗೆದಿದ್ದಾನೆ. ಆಗ ಈ ಸದಾಶಿವರಾವ್ ಯುದ್ಧವನ್ನೇನೋ ಗೆದ್ರೆ ಆದ್ರೆ ಎಲ್ಲವೂ ನಾಶವಾಗಿದೆ,
ಈಗ ನಾನು ಯಾರನ್ನ ಆಳಲಿ? ನೀವು ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಬ್ರಿಟಿಷರ ಬಳಿ ಹಲವಾರು ಸಾಮ್ರಾಜ್ಯಗಳು ಇವೆ. ನಾನು ನಿಮಗೆ ಮಾಡಿದ ಸಹಾಯಕ್ಕೆ ನನಗೆ ಒಂದು ಸಾಮ್ರಾಜ್ಯ ಕೊಟ್ಟು ರಾಜನನ್ನಾಗಿ ಮಾಡಿ ಅಂತ ಕೇಳ್ತಾನೆ. ಆಗ ಹ್ಯೂರೋಸ್, ನಾವಿನ್ನೂ ಪೂರ್ತಿಯಾಗಿ ಗೆದ್ದಿಲ್ಲ. ಲಕ್ಷ್ಮೀಬಾಯಿಯನ್ನ ನನಗೆ ಒಪ್ಪಿಸ್ತೀನಿ ಅಂತ ನೀನು ಕೊಟ್ಟ ಮಾತು ನೀನ್ ಇನ್ನೂ ಪೂರ್ತಿಗೊಳಿಸಿಲ್ಲ. ಆಗಲೇ ಸಾಮ್ರಾಜ್ಯ ಕೇಳ್ತಿದೀಯಾ ಅಂದಾಗ ಸದಾಶಿವ್, ನಾನು ಬ್ರಿಟಿಷ್ ಆಡಳಿತಕ್ಕೆ ತುಂಬಾ ನಿಷ್ಠೆಯಿಂದ ಇದ್ದೇನೆ. ನಿಷ್ಠೆಯಿಂದ ನಿಮಗೆ ಸಹಾಯವನ್ನ ಮಾಡಿದ್ದೀನಿ. ನನಗೆ ಒಂದು ಸಾಮ್ರಾಜ್ಯವನ್ನ ನೀವು ಕೊಡ್ಲೇಬೇಕು ಅಂತಾನೆ. ಈಗ ನಿಜವಾದ ಬುದ್ಧಿ ತೋರಿಸಿದ ಬ್ರಿಟಿಷರು, ನಿಷ್ಠೆ ವಿಶ್ವಾಸ ಅಂದ್ರೆ ನಿನಗೆ ಗೊತ್ತಿದೆಯಾ? ಅವೆರಡೂ ಇಲ್ಲದವರಿಗೆ ನಮ್ಮಲ್ಲಿ ಮರ್ಯಾದೆ ಇಲ್ಲ. ನಿನ್ನ ಸ್ವಂತ ನೆಲ, ಸ್ವಂತ ಜನರನ್ನೇ ಯಾಮರ್ಸಿದ ನೀನು ನಿಷ್ಠೆ ಬಗ್ಗೆ ಮಾತಾಡ್ತಿದೀಯಾ? ಈಗ ನಿನ್ನಿಂದ ನಮಗೆ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳಿ ಅವನನ್ನ ಬಂಧಿಸ್ತಾರೆ. ಈಗ ಮಹಾರಾಣಿ ಲಕ್ಷ್ಮೀಬಾಯಿ, ನಾವು ಮರಾಠ ಸಾಮ್ರಾಜ್ಯವನ್ನ ಮತ್ತೆ ಕಟ್ಟೋಣ, ಈ ಕೆಲಸ ಗ್ವಾಲಿಯರಿಂದ ಶುರುವಾಗಲಿ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಗ್ವಾಲಿಯರಲ್ಲಿ ರಾಜ ಸಿಂಧಿಯಾ ಬೇರೆ ರಾಜರ ತರ ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದಾನೆ. ಅಲ್ಲಿ ಸ್ವಾತಂತ್ರ್ಯ ಸಿಗುವ ಯಾವುದೇ ಸೂಚನೆಗಳಿಲ್ಲ. ಅಂದಾಗ ಲಕ್ಷ್ಮೀಬಾಯಿ, ಅದಕ್ಕೋಸ್ಕರನೇ ಗ್ವಾಲಿಯರ್ನ ಆಯ್ಕೆ ಮಾಡಿದ್ದೀನಿ. ಬ್ರಿಟಿಷರ ಜೊತೆ ರಾಜ ಕೈ ಜೋಡಿಸಿರಬಹುದು, ಆದ್ರೆ ಅಲ್ಲಿನ ಪ್ರಜೆಗಳು ಗುಲಾಮಗರಿಗೆ ಬೇಸತ್ತಿರ್ತಾರೆ. ಅವರ ಎದೆಯಲ್ಲಿ ಸ್ವಾಭಿಮಾನದ ಕಿಡಿ ಇದ್ದೇ ಇರುತ್ತೆ. ಆ ಕಿಡಿಗೆ ನಾವು ಕಿಚ್ಚು ಹಚ್ಚಿ ನಮ್ಮ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನ ಜಾಗೃತಗೊಳಿಸಿದ್ರೆ ಖಂಡಿತ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ಮೊದಲು ನಮ್ಮ ಜನರಿಗೆ ಇದನ್ನ ಮನವರಿಕೆ ಮಾಡಬೇಕು ಅಂತ ಹೇಳಿ ಗ್ವಾಲಿಯರ್ಗೆ ತಾತ್ಯಾ ಮತ್ತು ರಾವ್ ಜೊತೆ ಪ್ರಯಾಣ ಬೆಳೆಸ್ತಾರೆ. ಈ ವಿಷಯ ತಿಳಿದ ಸಿಂಧಿಯಾ ಮಹಾರಾಜ, ಅವಳಿಗೆ ಹುಚ್ಚು ಹಿಡಿದಿದೆ, ಅದಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ. ಆಕೆಯನ್ನ ಹಿಡಿದು ಬ್ರಿಟಿಷರಿಗೆ ಒಪ್ಪಿಸಿ ನಾವು ಬ್ರಿಟಿಷರ ವಿಶ್ವಾಸ ಗಳಿಸೋಣ ಅಂತ ಯೋಜನೆ ಹಾಕೊಳ್ತಾನೆ. ಇತ್ತ ದಿಟ್ಟ ಮಹಿಳೆ ಲಕ್ಷ್ಮೀಬಾಯಿ ಹರ ಹರ ಮಹಾದೇವ್ ಅಂತ ಘಂಟಾಘೋಷ ಕೂಗುತ್ತಾ ಕೋಟೆಯೊಳಗೆ ಬರ್ತಾರೆ. ಈ ಕಡೆ ರಾಜ ಸಿಂಧಿಯಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ಲಕ್ಷ್ಮೀಬಾಯಿ ತಲೆ ನನ್ನ ಕಾಲ ಕೆಳಗಡೆ ಇರುತ್ತೆ ಅಂತ ಹೇಳಿ ಕೋಟೆ ದ್ವಾರಕ್ಕೆ ತನ್ನ ಸೈನಿಕರನ್ನ ಕಳಿಸಿ ಕಾಯ್ತಾ ಕುಳಿತಿರ್ತಾನೆ. ಸೈನಿಕರೆಲ್ಲ ಲಕ್ಷ್ಮೀಬಾಯಿ ಕಡೆ ಗುರಿ ಇಟ್ಟು ಕಾಯ್ತಿದ್ದಾರೆ. ಅದ್ಯಾವುದಕ್ಕೂ ಹೆದರದೆ ಬಂದ ಮಹಾರಾಣಿ ಲಕ್ಷ್ಮೀಬಾಯಿ ಆ ಸೈನಿಕರನ್ನ ಉದ್ದೇಶಿಸಿ, ನನ್ನನ್ನ ಕೊಂದು ಬಿಡಿ, ಈ ಮೌನ ಯಾಕೆ? ನಾನು ನಿಮ್ಮ ಮನಸ್ಸಾಕ್ಷಿಗಳಿಗೆ ಧ್ವನಿಯಾಗಿ ಮಾತಾಡ್ತಿದ್ದೀನಿ. ನಾನು ಯಾವುದೇ ಆಯುಧಗಳ ಜೊತೆ ಬಂದಿಲ್ಲ. ನೀವು ನನ್ನ ಕೊಂದು ನನ್ನ ಮಾತನ್ನ ನಿಲ್ಲಿಸಬಹುದು, ಆದ್ರೆ ನಿಮ್ಮ ಮನಸ್ಸಾಕ್ಷಿಯ ಮಾತನ್ನ ನಿಮಗೆ ನಿಲ್ಲಿಸೋದಕ್ಕೆ ಸಾಧ್ಯವಿದೆಯಾ? ನಾನು ನಂಬಿಕೆ ಎಂಬ ಆಯುಧದ ಜೊತೆ ಬಂದಿದ್ದೇನೆ. ಯಾಕಂದ್ರೆ ನಮ್ಮ ಭಾರತೀಯರಲ್ಲಿ ಎಲ್ಲರಿಗೂ ಆತ್ಮಸಾಕ್ಷಿ ಇದೆ. ನಾವು ಗುಲಾಮರಲ್ಲ. ಎಲ್ಲಿಂದಲೋ ಬಂದವರಿಗೆ ಗುಲಾಮರಾಗಿ ಬದುಕುವ ಬದುಕು ಬದುಕೇ ಅಲ್ಲ. ಅಂದಾಗ ಬಂದೂಕು ಹಿಡಿದು ನಿಂತ ಸೈನಿಕರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಜಾಗೃತಗೊಳ್ಳುತ್ತೆ. ತಕ್ಷಣ ಬಂದೂಕುಗಳನ್ನ ಇಳಿಸಿ ರಾಣಿಯ ಜೊತೆ ತಾವು ಧ್ವನಿಯಾಗಿ ರಾಣಿ ಲಕ್ಷ್ಮೀಬಾಯಿಗೆ ರಕ್ಷಣೆ ನೀಡುತ್ತಾ ಆಸ್ಥಾನಕ್ಕೆ ಕರೆದೊಯ್ತಾರೆ. ಲಕ್ಷ್ಮೀಬಾಯಿಯ ಸಾವಿನ ಸುದ್ದಿಯನ್ನ ಕೇಳಲು ಕಾಯುತ್ತಾ ಕುಳಿತಿದ್ದ ರಾಜ ಸಿಂಧಿಯಾ, ಲಕ್ಷ್ಮೀಬಾಯಿ ತನ್ನವರನ್ನೇ ಬಂಡಾಯ ಎಬ್ಬಿಸಿ ಎದುರು ಬಂದು ನಿಂತಾಗ ಹೇಳಿ ಸಿಂಧಿಯಾ ತನ್ನ ಸಿಂಹಾಸನ ಅರಮನೆ ಎಲ್ಲ ಬಿಟ್ಕೊಟ್ಟು ಲಂಡನ್ಗೆ ಹೋಗ್ಬಿಡ್ತಾನೆ. ಈ ರೀತಿ ಅಂದುಕೊಂಡ ಹಾಗೆ ರಾಣಿ ಲಕ್ಷ್ಮೀಬಾಯಿ ಗ್ವಾಲಿಯರ್ ಸಾಮ್ರಾಜ್ಯವನ್ನ ತನ್ನದಾಗಿಸಿಕೊಂಡು ಬಿಡ್ತಾರೆ. ಈ ಕಡೆ ಹ್ಯೂರೋಸ್ಗೆ ರಾಣಿ ಲಕ್ಷ್ಮೀಬಾಯಿ ಕನಸಿನಲ್ಲಿ ಮಹಾಕಾಳಿಯಂತೆ ಕಾಣಿಸ್ತಾ ಕಾಡ್ತಿದ್ದಾಳೆ. ತಕ್ಷಣ ಮಧ್ಯರಾತ್ರಿಯಲ್ಲೇ ತನ್ನ ಬೆಟಾಲಿಯನ್ ಕರೆದು, ಇಷ್ಟೆಲ್ಲಾ ಸೋಲಿನ ನಡುವೆಯೂ ಲಕ್ಷ್ಮೀಬಾಯಿ ಗ್ವಾಲಿಯರ್ನೇ ವಶಪಡಿಸಿಕೊಂಡಿದ್ದಾಳೆ. ಈಗ ಅವಳನ್ನ ನಿಲ್ಲಿಸದೇ ಇದ್ರೆ ಮುಂದೆ ಅವಳನ್ನ ತಡೆದು ನಿಲ್ಲಿಸಲು ಸಾಧ್ಯವೇ ಇಲ್ಲ ಅಂತ ಮತ್ತೆ ಯುದ್ಧ ಮಾಡೋ ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ. ಈ ಹ್ಯೂರೋಸ್ಗೆ ಹೇಗಾದ್ರೂ ಮಾಡಿ ಲಕ್ಷ್ಮೀಬಾಯಿಯನ್ನ ಪಟ್ಟದಿಂದ ಕೆಳಗೆ ಇಳಿಸೋಕೆ ಬ್ರಿಟಿಷ್ ಸರ್ಕಾರ ಬೇಕಾದ ಯುದ್ಧ ಸಂಪನ್ಮೂಲಗಳನ್ನೆಲ್ಲ ಕೊಡುತ್ತೆ. ಆದ್ರೆ ಲಕ್ಷ್ಮೀಬಾಯಿಗೆ ನೆರೆ ರಾಜ್ಯದ ರಾಜರುಗಳಿಂದಲೇ ಸಹಾಯ ಬೆಂಬಲ ದೊರಕೋದಿಲ್ಲ. ನಮ್ಮ ಭಾರತೀಯರಲ್ಲಿ ಸರಿಯಾದ ಒಗ್ಗಟ್ಟು ಇದ್ದಿದ್ರೆ ನಮ್ಮನ್ನ ಯಾರು ಅಷ್ಟು ವರ್ಷಗಳ ಕಾಲ ಆಳೋಕೆ ಆಗ್ತಿರ್ಲಿಲ್ಲ. ಬ್ರಿಟಿಷರಿಗೆ ಮುಖ್ಯ ಬಂಡವಾಳನೇ ಇದು. ಮತ್ತೆ ಯುದ್ಧ ಆರಂಭವಾಗುತ್ತೆ. ಈ ಸಲ ಬ್ರಿಟಿಷ್ ಅತಿ ದೊಡ್ಡ ಸೈನ್ಯನ ಕರ್ಕೊಂಡು ಬಂದು ಕಣಕ್ಕೆ ಇಳಿತಾರೆ. ರಾಣಿ ಲಕ್ಷ್ಮೀಬಾಯಿ ನೆರೆ ಹೊರೆ ರಾಜ್ಯದಿಂದ ಬೆಂಬಲ ಸಿಗದೆ ಇದ್ರು ಛಲ ಬಿಡದೆ ಒಂದು ಹೆಜ್ಜೆನು ಹಿಂದೆ ಸರಿದೆ. ಸತ್ತರೆ ಯುದ್ಧ ಭೂಮಿಯಲ್ಲೇ ಸಾಯೋಣ, ಇವರಿಗೆ ಗುಲಾಮರಾಗಿ ಬದುಕೋದು ಬೇಡ ಅಂತ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ತಾರೆ. ಹ್ಯೂರೋಸ್ ಮೊದಲನೇ ಯುದ್ಧದಲ್ಲಿ ಮಾಡಿ ಬ್ರಿಟಿಷರ ವಿರುದ್ಧ ದಂಗೆ ಇದ್ದವರಿಗೆ ಇದೇ ಗತಿ ಎಂದು ಸಾರುವ ಉದಾಹರಣೆಯನ್ನು ನಿರೂಪಿಸಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ. ವೀರಾವೇಶದಿಂದ ಲಕ್ಷ್ಮೀಬಾಯಿ ಹೋರಾಡ್ತಿದ್ರೆ ಯುದ್ಧ ಭೂಮಿಯಲ್ಲಿ ಗನ್ ಪೌಡರ್ ಹಾಕಿಸಿ ಬೆಂಕಿ ಹೆಚ್ಚಿಸ್ತಾನೆ. ರಣಚಂಡಿಯಂತೆ ಬ್ರಿಟಿಷರ ಸೈನಿಕರನ್ನ ಲಕ್ಷ್ಮೀಬಾಯಿ ಕೊಚ್ಚು ಹಾಕ್ತಿರ್ಬೇಕಾದ್ರೆ ಮಹಾರಾಣಿಗೆ ಗುಂಡೇಟು ಬೀಳುತ್ತೆ. ಅವರ ತಲೆ ಕಳೆದುಕೊಳ್ಳಲು ಕತ್ತೆ ಹಿಡ್ಕೊಂಡು ಕ್ಯಾಪ್ಟನ್ ಹ್ಯೂರೋಸ್ ಬರ್ತಿದ್ದಾನೆ. ಈ ಬ್ರಿಟಿಷರ ಇಚ್ಛೆ ನೆರವೇರಬಾರದು ಅಂತ ಇನ್ನೇನು ಸಾವಿನಂಚಲಿದ ಲಕ್ಷ್ಮೀಬಾಯಿ ತನ್ನನ್ನ ತಾನೇ ಸ್ವತಃ ಬೆಂಕಿಗೆ ಆಹುತಿ ಮಾಡಿಕೊಂಡು ಪ್ರಾಣ ಅರ್ಪಿಸಿಕೊಳ್ತಾರೆ. ಪ್ರಾಣ ಇರೋವರೆಗೂ ಪ್ರಾಣನ ಲೆಕ್ಕಿಸದೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಸ್ವಾಭಿಮಾನಕ್ಕಾಗಿ ಹೋರಾಡಿದ ದಿಟ್ಟ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ಸತ್ತ ಮೇಲೆ ದತ್ತುಪುತ್ರ ದಾಮೋದರ್ 58ರ ವಯಸ್ಸಿನವರೆಗೂ ಬದುಕಿ ಅನಾರೋಗ್ಯ ಮತ್ತು ಬಡತನದಿಂದ ಸಾಯ್ತಾನೆ. 1870ರಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ಸದಾಶಿವರವರಿಗೆ ಮರಣ ದಂಡನೆಯನ್ನು ವಿಧಿಸುತ್ತೆ. ಗುಲಾಂ ಗೌಸ್ ಬಾಬಾ ದೇಹವನ್ನ ಝಾನ್ಸಿಯ ಕೋಟೆ ಆವರಣದಲ್ಲಿ ಸಮಾಧಿ ಮಾಡಲಾಗುತ್ತೆ. ಜನರಲ್ ಹ್ಯೂರೋಸ್ ತನ್ನ ಆತ್ಮಚರಿತ್ರೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ನಾನು ಕಂಡ ಅತ್ಯಂತ ಅಪಾಯಕಾರಿ ಕ್ರಾಂತಿಕಾರಿ, ಸಮರ್ಥ ನಾಯಕಿ, ಅತ್ಯಂತ ಧೈರ್ಯವಂತ ಮಹಿಳೆ ಅಂತ ಬರೀತಾನೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ನೋಡಿದ್ರ ವೀಕ್ಷಕರೇ, ಇದಿಷ್ಟು ನಮ್ಮ ಹೆಮ್ಮೆಯ ಭಾರತ ನಾರಿ ದಿಟ್ಟ ಮಹಿಳೆಯಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಜೀವನ ಚರಿತ್ರೆ. ಈ ಸಿನಿಮಾ ನೋಡ್ತಿದ್ದಾಗ ನನಗಂತೂ ಪ್ರತಿ ಕ್ಷಣ ರೋಮಾಂಚನ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಈ ಸಿನಿಮಾ ಮೂಡ್ ಬಂದಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಧೈರ್ಯ, ಸಾಹಸಕ್ಕೆ ಪ್ರತೀಕ. ಅಷ್ಟೇ ಅಲ್ಲದೆ ಅವರ ನಾಯಕತ್ವ ಗುಣಗಳು, ಛಲ, ಎಂಥ ನೆಗೆಟಿವ್ ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ಗುಣಗಳನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ನೋಡಿ ಕಲಿಬೇಕು. ಪ್ರತಿ ಭಾರತೀಯ ನಾರಿ ಹೇಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ರಾಣಿ ಲಕ್ಷ್ಮೀಬಾಯಿ ಬದುಕಿದ್ರು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ
ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಇತಿಹಾಸ ಘಟನೆಗಳನ್ನ ಆಧರಿಸಿ ಮಾಡಿರುವ ಸಿನಿಮಾಗಳು, ನೈಜ ಘಟನೆ ಆಧಾರಿತ ಸಿನಿಮಾಗಳು, ಸ್ಫೂರ್ತಿದಾಯಕವಾಗಿ ಚೈತನ್ಯ ಮೂಡಿಸುವಂತಹ ಕಥೆಗಳನ್ನ ಹುಡುಕಿ ನಿಮ್ ಮುಂದೆ ತರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯಗಳ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿದ್ದೀರಾ, ದೊಡ್ಡ ಮನ್ಸ್ ಮಾಡಿ ಆ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.